ವೇದವಾಕ್ಯವನೆಲ್ಲ ಓದಿದನ್ನಡದೆ ಬೋಧಿಸುತ್ತ ಜನರ ವೇದಾಮತಿ ಕೆಲಸಿರುವ ಸಾಧು ನಿಜಗುಣಿಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನು ನಿಜವಾಗಿ ಬೇಳೆ ನಿಜದೋರ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುತ್ತಲಿನಾಗಿ ಗೈದ ಶ್ರೀ ಜಡಸಿದ್ಧ ಸಿದ್ಧಾರೂಢರಿಗೆ ನತನಪ್ಪೇ ಸಿದ್ಧಾರೂಢರಿಗೆ ನತನಪ್ಪೇ ಬಹಳ ಬಲ ವೇದಾಂತಕ್ಕೆ ಸರಿ ಬಹಳ ಗರ್ಜನೆಗೆ ವತನಕ ಬಹಳ ಭೂಭುತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು ಬಹಳ ಶಕ್ತಿಯ ಸಿಂಹ ಗರ್ಜನೆ ಬಹಳ ಕೇಳಿದ ಬಳಿಕ ಕೂಗವು ಬಹಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರುವೇ ಸರ್ವಲೋಕಾನಾಂ ಭಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಸಿದ್ಧ ಸದ್ಗುರುಪಾದಾಬ್ಜಂ ಜನನಿ ಜನಕಸ್ಥತಾಂ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಕಲ್ಪವೃಕ್ಷ ಮುಕ್ತರ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಅವರ ಕರಕಮಲ ಸಂಜಾತರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಅವರ ಗರಡಿಯಲ್ಲಿ ಬೆಳೆದಂಥ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಶ್ರೀ ಚರಣಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ ಪ್ರಥಮಗತಿಯ 4ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ದಿನ ನಿಜದೊಳು ಸದಸತ್ತಾಗಿಯ ಶಕ್ತಿ ಅಜ ಎನಿಸುವುದು ಅದು ಮಾಯಾಶಕ್ತಿ ಅಂತ ಹೇಳ್ತಾ ಬಂದರು. ಅದು ಹೇಗಿದೆ ಮಾಯ ಅಂದರೆ, ಅದು ಸತ್ಯ ಅಂತ ಹೇಳಕ್ಕೆ ಬರೋಂಗಿಲ್ಲ, ಅಸತ್ಯ ಅಂತನೂ ಹೇಳಕ್ಕೆ ಬರೋಂಗಿಲ್ಲ, ಇಲ್ಲ ಅಂತನೂ ಹೇಳಂಗಿಲ್ಲ, ಆದಂತನೂ ಹೇಳಂಗಿಲ್ಲ, ಇಲ್ಲ ಆದ ಅಂತ ಕೂಡಿ ಹೇಳಕ್ಕೂ ಬರೋದಿಲ್ಲ. ಯಾಕ್ರಿ ಕೂಡಿಸಿ ಹೇಳಿದರೆ ಏನು ತಪ್ಪಾಗ್ತದ ಅಂದರೆ, ಮಾಯಾ ಲಕ್ಷಣ ಬೇರೆ ಅವ, ಆತ್ಮನ ಲಕ್ಷಣ ಬೇರೆ ಅದ. ಇವಕ್ಕೆ ಒಂದೊಂದು ವಿರೋಧ ಲಕ್ಷಣಗಳು, ಮಾಯೆಗೆ ಮತ್ತು ಆತ್ಮನಿಗೆ ವಿರೋಧ ಲಕ್ಷಣಗಳು ಬ್ರಹ್ಮಕ್ಕೆ. ಹಾಗಾಗಿ
ವಿರೋಧಿಗಳು ಒಂದೇ ಕಡೆ ಕೂಡಿ ಇರೋಕ್ಕೂ ಬರೋದಿಲ್ಲ. ಹಗಲು ರಾತ್ರಿ ಕೂಡಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಗಲು ಹೋದ್ಮೇಲೆ ರಾತ್ರಿ ಬರ್ಬೋದು, ರಾತ್ರಿ ಹೋದ್ಮೇಲೆ ಹಗಲು ಬರ್ಬೋದು, ಅದು ಕೂಡಿ ಇರಕ್ಕೆ ಬರೋದಿಲ್ಲ ಅಂತ. ಹಾಗಾಗಿ ಯಾವ ರೀತಿಯಿಂದ ವಿಚಾರ ಮಾಡಿದರೂ ಇದಕ್ಕೆ ಅನಿರ್ವಚನ ಖ್ಯಾತಿ ಅಂತ ಹೇಳ್ಬೋದು ವಿನ ನಿರವಯವ ಮಾಯೆಯಿಂದ ಸಾವಯವ ಜಗತ್ತಿನ ಉತ್ಪತ್ತಿಯನ್ನು ಅಂಗೀಕಾರ ಮಾಡಲಿಕ್ಕೆ ಬರುವುದಿಲ್ಲ. ಸಾವಯವ ಅಂತ ಜಗತ್ತು, ನಿರವಯವ ಬ್ರಹ್ಮ. ನಿರವಯದಿಂದ ಸಾವಯವವಾದ ಜಗತ್ತು ಹುಟ್ಟ್ಯದಂತ ಹೇಳಕ್ಕೆ ಬರಂಗಿಲ್ಲಲ್ಲ. ಈಗ ನಮ್ಮಿಂದ ಯಾರು ಹುಟ್ಟ್ಯಾರಂದರೆ ನಾವು ಸಾವಯವದಿಂದ ಶರೀರ ಆದಂಥ ಶರೀರ ಕೊಡೋರಿಂದ ಹುಟ್ಟ್ಯಾವ. ಶರೀರ ಇಲ್ಲ ಅಂದರೆ ಕಾರಣ ಯಾರಾಗ್ತಾರೆ ಅದಕ್ಕೆ? ಹಾಗಾಗಿ ಒಂದರಲ್ಲಿ ಇವೆರಡೂ ಕೂಡಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವ ಉಕ್ತ ರೀತಿಯಿಂದಲೂ ವಿಚಾರ ಮಾಡಿದರೆ ಮಾಯೆ ಹೀಗೆ ಇದೆ ಅಂತ ಹೇಳಲಿಕ್ಕೆ ಇದುವರೆಗೂ ವಚನಗಳೇ ಸಿಕ್ಕಿಲ್ಲ, ಶಬ್ದಗಳೇ ಸಿಕ್ಕಿಲ್ಲ. ಮಾಯೆಗೆ ಶಬ್ದ ಸಿಕ್ಕಿಲ್ಲ ಅಂದರೆ ಬ್ರಹ್ಮ ಹೆಂಗೆ ಸಿಗ್ತವೆ ಶಬ್ದ? ಮಾಯೆಗೆ ಸಿಕ್ತಿಲ್ಲ, ಯಾಕಂದರೆ ಅದು ನಿಶಬ್ದ ಅದ. ಹಾಗಾಗಿ ಮಾಯಾ ಅಂತಂದಾಗ ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಂದ ಹಡೆದ ತಾಯಿ ಹಿರಿಯರಿಗೂ ಎಲ್ಲರಿಗೂ ಗೊತ್ತು. ಅಲ್ಲಿ ನೋಡು 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 ಅಂದಾಗ ಕಾಣೋದಿಲ್ಲ. ಕಾಣಲಂದ್ರೆ ಏನಂತೀವಿ? ಮಾಯ ಆಯ್ತಂತೀವಿ. ಅದೇನು ಯಾವುದು ಕಾಣೋದಿಲ್ಲ ಅದು ಮಾಯೆ ಅಂತ ಅರ್ಥ ಆಯ್ತಲ್ಲ. ಆಡೋ ಭಾಷೆಯಲ್ಲಿ ಏನು ಸಂಸ್ಕೃತ ಭಾಷೆ ಅನುಭವನೆ ಬೇಕಾಗಿಲ್ಲ, ಸಾಮಾನ್ಯ ಅನುಭವದಿಂದ ಗೊತ್ತಾಗ್ತದೆ. ಈಗ ನೋಡಿದೆ ಅಲ್ಲಿಲ್ಲಲ್ಲ ಮಾಯ, ಏನಾಯಿತು? ಮಾಯ ಆಯಿತು. ಅದರಂಗೆ ಈ ಮಾಯೆ ಕೂಡ ನಾವು ವಿಚಾರ ಮಾಡದೇ ಇರುವಾಗ ಕಾಣ್ತದೆ. ವಿಚಾರ ಮಾಡದೇ ಇರುವಾಗ ಮಾಯೆ ಕಾಣ್ತದೆ. ವಿಚಾರವಂತರು ಬಂದು ನೋಡು ಎಲ್ಲದ ತೋರಿಸು ಅಂದಾಗ ಕಾಣೋದಿಲ್ಲ. ಯಾಕಡೋಯ್ತದು? ಇತ್ತು ಅಂದರೆ ಇಲ್ಲಿ ಇಲ್ಲ ಅಂದರೆ ಇನ್ನೊಂದು ಕಡೆ ಆದರೂ ಇರ್ತದೆ. ಅದು ಇಲ್ಲಿ ಇಲ್ಲ ಅಂದರೆ ಇನ್ನೊಂದು ಕಡೆ ಆದರೂ ಇರಬಹುದು ಅಂತ ಅರ್ಥ. ಯಾವುದು? ಇರುವುದು. ಇಲ್ಲದ್ದು ಇಲ್ಲೇ ಇಲ್ಲ ಅಂದಮೇಲೆ ಇನ್ನೊಂದು ಕಡೆ ಎಲ್ಲಿರ್ತದೆ? ಎಲ್ಲಿ ಇರೋಕೆ ಬರೋದಿಲ್ಲ ಅಂತ, ಅದಕ್ಕೆ ಸ್ಥಾನನೇ ಇಲ್ಲ. ಹಾಗಾಗಿ ಒಂದೇ ಮಾತಿನಲ್ಲಿ ಹೇಳಿದರು ಅದನ್ನು ನಿರ್ವಚನ ಮಾಡುವುದಕ್ಕೆ ಬರುವುದೇ ಇಲ್ಲ. ಯಾವುದು? ಮಾಯೆಗೆ ಅಂತ ಹೇಳಿದರು. ಈಗ ಸಾಕ್ಷಾತ್ ನಿರ್ಲಕ್ಷಣವ ನೀನು ಈಕ್ಷಿಷ ನಿರ್ಗುಣವಾಗಿಯೇ ನೀನು ಅಜಯಂ ನಾನಾ ಗುಣಮಯ ನೆನೆಸಿ ನಿಜದೆಂಬವು ಲಕ್ಷಣಯುತ ನೆನೆಸಿ ನಾನಾ ಶಕ್ತಿ ಸಮನ್ವಿತ ನೆನೆಸಿ ನಾನಾ ವಿಧ ಲೀಲಾಸ್ಪದ ನೆನೆಸಿ ಸತತಂ ಸರ್ವನಿಯಾಮಕನಾಗಿ ನುತ ಸರ್ವಾತ್ಮಕನಾಗಿ ಕುಂದದ ಸ್ವೇಚ್ಛಾ ಆಚರಣೆಯನ್ನುಳ್ಳ ಸ್ಪಂದ ಕಾರಣವನ್ನುಳ್ಳ ನೀನೇ ಸಕಲ ಜಗನ್ಮಯ ನೆನಪೆ ಆ ನಿಜದಿಂದಲೇ ಮಹೇಶ ನೆನಪೇ. ಇಲ್ಲಿ ನೀನು ಹೇಗಿದ್ದೆ ಅಂದರೆ ಸಾಕ್ಷಿ ಶಾಸ್ತ್ರದಲ್ಲಿ ವೇದಗಳಲ್ಲಿ ಸಾಕ್ಷಿ ಯಾವ ರೀ? ಪ್ರಪಂಚದಲ್ಲಿ ಸಾಕ್ಷಿಗಳು ಬಹಳ. ಅನುಮಾನ ಪ್ರಮಾಣ, ಅರ್ಥಾಪತಿ ಪ್ರಮಾಣ, ಶಬ್ದ ಪ್ರಮಾಣ, ಹಲವು ಪ್ರಮಾಣಗಳಿಂದ ಇದು ಹೌದು ಅಲ್ಲೋ ಅಂತ ನಿರ್ಣಯ ಮಾಡಕ್ಕೆ ಬರ್ತದೆ. ಅದು ಶಾಸ್ತ್ರಕ್ಕೆ ಪ್ರಮಾಣ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಅನುಭವ ಪ್ರಮಾಣವೇ ಮುಖ್ಯವಾದ ಪ್ರಮಾಣ. ಅನುಭವ ಪ್ರಮಾಣ. ಇಲ್ಲಿ ಬೇರೆ ಪ್ರಮಾಣಗಳಿಲ್ಲ. ಶ್ರುತಿ, ಸ್ವಾನುಭಾವ ಇವೆರಡೇ ಪ್ರಮಾಣಗಳು. ಶ್ರುತಿ, ಸ್ವಾನುಭಾವ ಮತ್ತು ಯುಕ್ತಿ ಇವು ಮೂರು ಕೂಡಿ ಪ್ರಮಾಣ ಹೇಳಬೇಕಾಗಿದೆ ಇಲ್ಲಿ. ಹಾಗಾಗಿ
ಸೋಪಾಧಿಕ ಸಚ್ಚಿದಾದಿ ಲಕ್ಷಣಗಳಿಂದಲೂ ಸತ್ವಾದಿ ಗುಣರಹಿತನಾಗಿ ಅಖಂಡ ಸ್ವರೂಪದಿಂದ ಇರುವುದೇ ಬ್ರಹ್ಮ. ನಾವು ಬ್ರಹ್ಮ, ಆತ್ಮ, ಪರಮಾತ್ಮ ಅಂತ ಯಾವ್ದಕ್ಕೆ ಹೇಳಬೇಕಂದ್ರೆ ಅದು ಸೋಪಾಧಿಕ ಸಚ್ಚಿದಾದಿ ಲಕ್ಷಣದಿಂದ ಅಂದರು. ಇದಕ್ಕೆ ಲಕ್ಷಣನಿಲ್ಲ, ಅವಯವ ಇಲ್ಲದಕ್ಕೆ ಲಕ್ಷಣ ಹೆಂಗೆ ಕೊಡ್ತೀರಿ? ಬೈಲಿಗೇನು ಲಕ್ಷಣ ರೀ ಅಂದರೆ ಬೈಲೆ ಅಂತ ಹೇಳಬೇಕು. ಮನೆಗೇನು ಲಕ್ಷಣ ಅಂದರೆ ಹೇಳಕ್ಕೆ ಬರ್ತದೆ. ಇಷ್ಟು ಬಾಗಿಲು ಅವ, ಹಿಂಗೆ ಗೋಡೆ ಅದ, ಬೆಡ್ರೂಮ್ ಅವ, ಏನಾದ ಅಂತ ಲಕ್ಷಣ ಹೇಳಕ್ಕೆ ಬರ್ತದೆ. ಈ ಮನೆ ಒಳಗಿನ ಬೈಲಿ ಹೇಗಾದಂದರೆ ಅದಕ್ಕೆ ಲಕ್ಷಣ ಇಲ್ಲಲ್ಲ. ಬೈಲಿಗೆ ಬಾಗಿಲಿಲ್ಲ, ಬೈಲಿಗೆ ಕಿಟಕಿಲ್ಲ, ಗೋಡೆಗೆ ಅವ. ಹಾಗಾಗಿ ನಮ್ಮ ಸ್ವರೂಪ ಏನಾದಂದರೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವೇ ನಮ್ಮೆಲ್ಲರ ಸ್ವರೂಪ. ಈ ಸ್ವರೂಪದಲ್ಲಿ ಅಜಯಂ ನಾನಾ ಗುಣಮಯ ನೆನೆಸಿ ಎಂದರು. ಹೇಗೆ ಗುಣ ಅಂದರೆ ನಮ್ಮಲ್ಲೆಲ್ಲ ಸತ್ವಗುಣವ, ರಜಗುಣವ, ತಮಗುಣವಲ್ಲ. ಸಾತ್ವಿಕ ಗುಣ ಅಂದ್ರೂ ಅಷ್ಟೇ, ಸತ್ವಗುಣ ಅಂದ್ರೆ ಅಷ್ಟೇ. ಸತ್ವಗುಣ ಯಾವ ಅವಸ್ಥೆಯಲ್ಲಿರ್ತದ ಅಂದರೆ ಸ್ಥೂಲ ದೇಹ ಜಾಗೃತ ಅವಸ್ಥೆಯಲ್ಲಿ ಸಾತ್ವಿಕ ಗುಣ ಇರ್ತದೆ. ಸತ್ವಗುಣ ಸ್ಥೂಲ ದೇಹ ಇರಬೇಕು, ಜಾಗ್ರಾವಸ್ಥೆ ಇರಬೇಕು, ಸತ್ವಗುಣ ಎದ್ದೇಳ್ತದೆ. ಆಮೇಲೆ ಸ್ವಪ್ನಾವಸ್ಥೆ ಸೂಕ್ಷ್ಮ ತನುವಿನಲ್ಲಿ ರಜೋಗುಣ ಇರ್ತದಲ್ಲಿ, ರಜೋಗುಣ. ಅದಕ್ಕಾಗಿ ಹಗಲಲ್ಲಿ ನಾವೇನ ನೋಡಿದ್ದು, ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಟೆಲಕ್ಕೆ ಹೋಗಿ ಚಹಾ ಕೊಡು, ಇಲ್ಲಿ ಬಂದು ಶಾಸ್ತ್ರಕ್ಕೆ ಹೋಗಿ ಮನೆಗೆ ಹೋದ್ಮೇಲೆ ಕೂಡ ಇವತ್ತು ಎಲ್ಲೆಲ್ಲಿ ಹೋಗಿದ್ದಿ ಹೇಳಂದ್ರೆ ಎಲ್ಲ ಹೇಳ್ತಾರೆ. ನೀವು ಎಷ್ಟು ಗಂಟೆ ಚಹಾ ಕೊಡೋಕೆ ಹೋಗಿದ್ದೆ, ಅಲ್ಲಿದ್ದೆ, ಶಾಸ್ತ್ರ ಕಡೆ ಹೋಗಿದ್ದೆ ಹೇಳ್ತಾರೆ. ಇಲ್ಲಿ ಯಾಕಿಷ್ಟು ನೆನಪಾದ ನಿಮಗೆ ಅಂದರೆ ಸಾತ್ವಿಕ ಗುಣ ಆದಂತ ಸತ್ವಗುಣ, ಪಟುತ್ವ. ಅದೇ ಸ್ವಪ್ನದಲ್ಲಿ ಒಂದು ದಿನ ಅಲ್ಲ, ಒಂದು 50-60 ವರ್ಷ ಸಂಸಾರ ಮಾಡೋಂಗೆ ಆಗ್ತದೆ. ಅಷ್ಟು ದೊಡ್ಡ ಕನಸು ಬೀಳ್ತದೆ. ಶಾಲೆಗೆ ಹೋದಂಗೆ ಆಯಿತು, ಮದುವೆ ಆದಂಗೆ ಆಯಿತು, ಮಕ್ಕಳಾದಂಗೆ ಆಯಿತು, ಸೊಸೆ ಬಂದಂಗೆ ಆಯಿತು, ಜಗಳ ಆದಂಗೆ ಆಯಿತು, ಮನೆ ಬಿಟ್ಟು ಹೋದಂಗೆ ಆಯಿತು. ಎಷ್ಟೊತ್ತು ಈ ಹುಟ್ಟಿದ ಮೇಲೆ ಸೊಸೆ ಬಂದು ಮಕ್ಕಳಾಗಿ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಕನಿಷ್ಠ 40 ವರ್ಷ ಮೇಲೆ ಬೇಕಾಗ್ತದಿಲ್ಲ. ಈ 40 ವರ್ಷದ ಸಂಸಾರದ ನೆನಪು ಎದ್ದ ತಕ್ಷಣ ಇರಂಗಿಲ್ಲ ನೋಡ್ರಿ. ಜಾಗರಕ್ಕೆ ಬಂದರೆ ಹೋಗಿಬಿಡ್ತು. ಯಾರ ಕೆಲಸ ಇದು? ರಜೋಗುಣದ ಕೆಲಸ. ರಜೋಗುಣ ಆ ಥರ ಮಾಡ್ತದ. ಇನ್ನು ಕಾರಣ ಶರೀರ ಅಂತ ಅಂದಾದಲ್ಲ, ಕಾರಣ ಶರೀರ, ಆ ಶರೀರದಲ್ಲಿ ತಮೋಗುಣ ಇರ್ತದೆ. ತಮೋಗುಣ, ತಮೋ ಅಂದ್ರೇನು? ಕತ್ತಲಂತ. ಕತ್ತಲದಲ್ಲಿ ನಮಗೇನು ಕಾಣಂಗಿಲ್ಲಲ್ಲ. ಹಾಗಾಗಿ ಅಲ್ಲಿ ತಮೋಗುಣ ಪಟುತ್ವ ಇರುವ ಕಾರಣ ನಿದ್ರಾವಸ್ಥೆಯಲ್ಲಿ ಜಾಗೃತ ಸಂಸಾರ ಇಲ್ಲ, ಸ್ವಪ್ನದ ಕನಸಿಲ್ಲ, ಬರೀ ನಿದ್ದೆ ನಿದ್ದೆ ನಿದ್ದೆ. ಆದರೆ ಒಂದು ವಿಚಾರ, ಶಾಸ್ತ್ರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗಿ ನಾವು ನಿದ್ದೆಯಲ್ಲಿ ಜಾಗ್ರ ಇಲ್ಲ, ಜಾಗೃತ ಸಂಸಾರ ಇಲ್ಲ, ನಿದ್ದೆಯಲ್ಲಿ ಸ್ವಪ್ನ ಇಲ್ಲ, ಸ್ವಪ್ನದ ಸುಖ ದುಃಖಗಳಿಲ್ಲ. ಆದರೆ ನೀನು ನಿದ್ದೆಯನ್ನು ತಿಳಿದವ, ನೀನಿದ್ದಿಲ್ಲ, ನೀನಿದ್ದೆ ಅಲ್ಲ. ನಿದ್ದೆ ಹೆಂಗಾಯ್ತಪ್ಪ ಯಜಮಾನ್ ಅಂದರೆ ಭಾಳ ಆರಾಮಾಯ್ತಪ್ಪ, ಹೊಸ ಜಾಗ, ನಿದ್ದೆ ಭಾಳ ಚೆನ್ನಾಗಿ, ಎಚ್ಚರನಾಗಿಲ್ಲ ನೋಡಂತ. ಎಚ್ಚರ ಆಗಿಲ್ಲ ಎಂಬುದು ನೀನೇ ತಿಳಿತಿದ್ದಿ, ಮಲಗಿದ್ದೀನಿ ಎಂಬುದು ನೀನೇ ತಿಳಿತಿದ್ದಿ. ಅಲ್ಲಿ ಏನು ನಾವೇನು ಸಾಧನಗಳು ಏನಿಲ್ಲ, ನೀನೇ ತಿಳಿದಿಲ್ಲ. ಅದಕ್ಕೆ ಏನಂದರು, ನೀನು ನಿದ್ದೆಯಲ್ಲಿ ನೀನಿದ್ದಿ, ಶರೀರ ಇಲ್ಲ, ಗುಣಗಳಿಲ್ಲ, ನೀನಿಲ್ಲೇನು. ಮತ್ತು ಅದಕ್ಕೆ ಶಾಸ್ತ್ರ ಹೇಳ್ತವ, ಅದೇ ನೋಡು ನೀನಂದ್ರು, ಅದೇ ನೀನು. ಹಾಗಾಗಿ
ಇಲ್ಲಿ ಸತ್ವರಜ ತಮಗುಣಗಳಿಂದ ರಹಿತನಾಗಿ ಅಜಯಂ ಅಜಯಂ ಅಂದರು. ಅಜಯಂ ಅಂದರೆ ಅದು ಮಾಯೆ ಅಂತ. ಅನಾದಿ ಅನಾದಿ ಅಂತ ನಿನ್ನೆ ಹೇಳೀನಿ. ಶಾಂತ ಅನಾದಿ ಬೇರೆ, ಅನಂತ ಅನಾದಿ ಬೇರೆ. ಶಿವ, ಜೀವ, ಜಗತ್ತು, ಮಾಯೆ ಇವೇನಾವಲ್ಲ, ಇವು ಶಾಂತನಾದಿ. ಶಾಂತನಾದಿ. ಅನಂತ ಅನಾದಿ ಯಾವುದು? ನಿದ್ದೆಗೆ ನೀನಿದ್ದೆಲ್ಲ ನೀನೆ ನೋಡು, ಅನಂತ ಅನಾದಿ. ಯಾಕಂದರೆ ಜಾಗ್ರದಲ್ಲಿ ನೀನು ತಿಳಿದಿದ್ದಿ, ಸ್ವಪ್ನ ತಿಳಿತಿದ್ದಿ, ನಿದ್ದೆಯನ್ನು ತಿಳಿತಿದ್ದಂದರೆ ನೀನು ಅನಂತ ಅನಾದಿಲ್ಲ. ಗುಣಗಳೇನು ಮಾಡಿದವು? ಜಾಗ್ರತೆ ತಿಳಿದದ್ದು ಸ್ವಪ್ನ ತಿಳಿಲಿಲ್ಲ, ಸ್ವಪ್ನ ತಿಳಿದದ್ದು ನಿದ್ದೆ ತಿಳಿಲ್ಲ. ಅಂದರೆ ಇವು ಶಾಂತ ಅನಾದಿ, ಅದು ಅನಂತ ಅನಾದಿ. ಈ ಅನಂತ ಅನಾದಿ ಏನದ ಅದು ಬ್ರಹ್ಮ. ಶಾಂತ ಅನಾದಿ ಏನದ ಇದು ಮಿಥ್ಯವಾದ ಮಾಯಾ ಶಕ್ತಿ. ಇದು ಮಾಯೆ ಆಟ. ಇದು ಹಾಗಾರಣಗಾಗಿ ಅನಾದಿ ಲಕ್ಷಣಾತ್ಮಕ ಮಾಯೆಯಿಂದ ಸರ್ವಜ್ಞತ್ವಾದಿ ಗುಣಗಳು ಉಳ್ಳವನೆನಿಸಿಕೊಂಡು ಎಂಥವು ನೀನೇನಾದಿ ಅಂದರೆ ಮಾಯ ಉಪಾದಿಯಿಂದ ಆಯಿತು. ಮಾಯ ಉಪಾದಿಯಿಂದ ಸತ್ವಗುಣ, ಸ್ಥೂಲ ಶರೀರ, ರಜೋಗುಣ, ತಮೋಗುಣ, ಇದು ಸೂಕ್ಷ್ಮ ಕಾರಣ ಶರೀರ ಇದರಿಂದ ಹುಟ್ಟ್ಯಾವ, ಮಾಯೆಯಿಂದ ಅಂತ. ಹಾಗಾಗಿ ಸ್ವರೂಪ ಸಚ್ಚಿತ್ ಆನಂದಾದಿ ಲಕ್ಷಣಗಳಿಂದ ಯುಕ್ತನಾದವನು ಆಗಿರುವಿ ನೀನು. ನಾನಾ ಶಕ್ತಿ ಸಮನ್ವಿತನೆನಿಸಿ, ನಾನಾ ವಿಧ ಲೀಲಾಸ್ಪದನೆನಿಸಿ, ಸತತಂ ಸರ್ವ ನಿಯಾಮಕನಾಗಿ, ನುತ ಸರ್ವಗ ಸರ್ವಾತ್ಮಕನಾಗಿ ಎಂದರು. ಹೀಗೆ ನೀನೇ ಆಶ್ರಯವಾಗಿದ್ದಿ. ಬ್ರಹ್ಮ ಆಶ್ರಯದಲ್ಲಿ ಮಿಥ್ಯವಾದ ಮಾಯೆ ಆದ, ಸತ್ಯವಾದ ಬ್ರಹ್ಮನ ಆಶ್ರಯದಲ್ಲಿ ಮಿಥ್ಯವಾದ ಮಾಯೆ. ನಾನು ನಿನ್ನೆಯಿಂದ ಹೇಳ್ತಾ ಬಂದೀನಿ, ಅದು ಬಿಡಬೇಡ್ರಿ. ಸತ್ಯವಾದದ್ದು ಯಾವುದು? ನಾನಂದ್ರೇನು? ಅಹಂ ಬ್ರಹ್ಮಾಸ್ಮಿ. ನಾನಂದ್ರೇನು? ಪರಮಾತ್ಮನೇ. ನನ್ನ ಆಶಯದಲ್ಲಿ ಮಾಯಾದಿಂದ ಕೂಡಿದ ಮಾಯಾಶಕ್ತಿಯಿಂದ ಉತ್ಪತ್ತಿಯಾದ ಶರೀರ ಅದ. ಯಾರ ಆಶ್ರಯದಲ್ಲಿ ಆದ? ಬ್ರಹ್ಮನ ಆಶ್ರಯದಲ್ಲಿ ಆದ. ಬ್ರಹ್ಮನ ಬಿಟ್ಟು ಇರೋಕ್ಕೆ ಬರೋದಿಲ್ಲ, ನಿನ್ನೆ ಹೇಳೀನಿ. ಹಾಗಾಗಿ ಇಲ್ಲಿ ಜಗದ್ ಉತ್ಪತ್ತಿ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳು ಒಡಗೂಡಿ ಜಗದ ಉತ್ಪತ್ತಿ, ಸ್ಥಿತಿ, ನಾಶಾದಿ ಕ್ರೀಡೆಗಳನ್ನು ಮಾಡುತ್ತಾ ಯಾರು ಮಾಡಕತ್ತಾರೆ? ಈಗ ಮಾಯೆ ಮಾಡಕತ್ತದ. ಜಗತ್ತಿನ ಉತ್ಪತ್ತಿಗೆ ಸ್ಥಿತಿ, ಉತ್ಪತ್ತಿ, ಲಯಕ್ಕೆ ಕಾರಣವಾಗಿ ಚರ ಅಚರ ರೂಪ ಜಗತ್ತನ್ನು ಸೃಷ್ಟಿ ಮಾಡಿತು ನೋಡ್ರಿ. ಚರ ಅಚರ ಅಂದರು. ಚರ ಅಂದರೆ ನಿಂತಲ್ಲೇ ನಿಲ್ಲುವಂಥ ಜೀವಿಗಳು, ತಿರುಗಾಡವು. ಇನ್ನೊಂದು ನಿಂತಲ್ಲೇ ನಿಂತು. ಹೀಗೆ ಚರ ಅಚರ ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ನಿಂತಲ್ಲೇ ನಿಲ್ಲುವಂಥ ಜೀವಿಗಳು ಭಾಳಷ್ಟಾವಲ್ಲ. ಗಿಡ, ಮರ, ಬಳ್ಳಿ ಭಾಳಷ್ಟಾವಲ್ಲ, ನಿಂತಲ್ಲೇ ನಿಲುವು. ಇವಕ್ಕೆ ಚಲಾವಣೆ ಇಲ್ಲ. ಉಳಿದು ಇಲಿಯಿಂದ ಹುಲಿಯವರೆಗೂ ಮಾನವರು ಕೂಡ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಹೋಗ್ತೀವಿ. ಅವಕ್ಕೆ ಯಾಕೆ ಪರಮಾತ್ಮ ಹೋಗಲಾರ್ದಂಗೆ ಮಾಡಿದ? ನಿಂತಲ್ಲೇ ನಿಲ್ಲುವಂಗೆ, ಕುಂತಲ್ಲೇ ಕೂಡುವಂಗೆ ಅವಕ್ಕೆ ಯಾಕೆ ಮಾಡಿದ? ಇವುಗಳಿಗೆ ಕುಂತಲ್ಲೇ ಕೂಡು ಅಂದ್ರೆ ಕೂಡಲಾರ್ದ ಇವು ಓಡಾಡ್ತಾವ. ಇವಕ್ಕೆ ಯಾಕೆ ಹಿಂಗೆ ಮಾಡಿದ? ಪರಮಾತ್ಮ ಶಿಕ್ಷೆ ಮಾಡಿದ್ದಲ್ಲ. ಅವಕ್ಕೆ ಆ ಶಿಕ್ಷೆ ಯಾಕ, ಇವುಗಳಿಗೆ ಈ ಶಿಕ್ಷೆ ಯಾಕಂದರೆ ಆ ಜೀವಿಗಳ ಹಿಂದಿನ ಜನ್ಮದ ಕರ್ಮ ಅನುಸಾರವಾಗಿ. ಅದಕ್ಕೆ ನಿಜವಾದ ಸ್ಪಷ್ಟ ಉತ್ತರ ಕೊಟ್ಟರೆ ಕೈವಲ್ಯ ಪದ್ಧತಿಯಲ್ಲಿ.
ಪಾಪಾನುಗುಣದಿಂದ ಗಿಡವರ ಕ್ರಿಮಿಯಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಹೇಳಿಲ್ಲ. ಎದರಿಂದ ಅಂತ ಹೇಳಿದ್ರು, ಪಾಪ ಪುಣ್ಯದ ಕರ್ಮ ಅನುಸಾರವಾಗಿ ಅವಾಗ ಚರ ಅಚರ ಅನ್ನುವಂಥ ಜೀವಿಗಳನ್ನು ಸೃಷ್ಟಿ ಮಾಡಿದ ಮಾಯೆ ಅವರವರ ಕರ್ಮ ಅನುಸಾರವಾಗಿ ಅವರವರಿಗೆ ಸರ್ವ ಸುಖ ದುಃಖವ ಭೋಗವನ್ನುಂಟು ಮಾಡುತ್ತಾ, ನಾವೇನು ಮಾಡಿ ಏನು ಕರ್ಮ ಮಾಡಿ ಹುಟ್ಟು ಏನಪ್ಪ ಅಂತೀವಲ್ಲ, ನಮಗೂ ಶಾಸ್ತ್ರಜ್ಞಾನ ಅದು ಗೊತ್ತಿಲ್ಲ, ಮಾತಾಡೋದೇನು ಬಿಟ್ಟಿಲ್ಲ, ಪೂರ್ಣ ವಿಚಾರ ಗೊತ್ತಿಲ್ಲ, ಗೊತ್ತಾಗೋದಿಲ್ಲ ಅದು ಪಾಪ. ಒಂದೊಂದು ಕಡೆ ಎಷ್ಟು ಅವಕ್ಕೆ ನಾನು ಭಾಳ ಸಲ ಹೇಳ್ತೀನಿ, ಒಂದು 10 ನಿಮಿಷ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಂತ ಅವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷೆ ಕೊಡ್ತಿದ್ರು ತಪ್ಪು ಮಾಡಿದರೆ. 5 ನಿಮಿಷ ಹುಡುಗರು ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ 5 ನಿಮಿಷ ಯಾಕೆ 3 ನಿಮಿಷದಲ್ಲಿ ಒದ್ದಾಡಿ ಕೆಳಗೆ ಬಿದ್ದು ಮತ್ತೆ ಹೊಡಿಸಂತಿದ್ವು. 5 ನಿಮಿಷ 3 ನಿಮಿಷ ಆ ದುಃಖವನ್ನು ತಾಳಕ್ಕೆ ಆಗೋದಿಲ್ಲ ನಮಗಂದ್ರೆ, ಹುಟ್ಟಿದಲ್ಲೇ ಹುಟ್ಟಿ ಒಂದೇ ಕಡೆ ಹುಟ್ಟಿ ಅಲ್ಲೇ ಬೆಳೆದು 50 ವರ್ಷ 100 ವರ್ಷ, ಕೆಲವು ಗಿಡಗಳಿಗೆ 1000 ವರ್ಷ ಆಯುಷ್ಯ, ಅಷ್ಟು ವರ್ಷ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಶಿಕ್ಷೆ ಅನುಭವಿಸ್ತವಂದ್ರೆ ಅವಕ್ಕೆ ದುಃಖ ಎಷ್ಟಾಗೋ ಲೆಕ್ಕ ಹಾಕ್ರಿ. ನಾವು ಶಾಸ್ತ್ರ ವಿಚಾರ ಮಾಡಿಲ್ಲ, ಸುಮ್ಮನೆ ಗಿಡ ಕಡೀರಿ ಅಂತೀವಿ, ಇಲ್ಲ ಅದನ್ನು ಹಾಕ್ರಿ ಅಂತೀವಿ ಅಷ್ಟೇ. ಆ ಶಿಕ್ಷೆ ಯಾಕಪ್ಪ? ಯಾಕಂದರೆ ಆ ಹಿಂದಿನ ಜನ್ಮದ ಕರ್ಮ ಅನುಸಾರವಾಗಿ ನೋವಾದ ಪಾಪ ಓದಾಡಲಿಕ್ಕೆ ಶಕ್ತಿ ಇಲ್ಲ, ನೋವುಗಳು ಇಲ್ಲಂತಲ್ಲ. ಯಾವಾಗ ಒಂದು ಬೆಳೀತದ ಅಂತಂದಾಗ ಅದಕ್ಕೆ ಜೀವ ಆದಂತ ಅರ್ಥ, ಚೇತನ ಆದಂತ ಅರ್ಥ ಮಾಡ್ತಾರೋ ಇಲ್ಲಂತಿರು. ಜೀವ ಆದಂದಮೇಲೆ ಎಲ್ಲಿ ಜೀವ ಆದ ಅಲ್ಲಿ ಸುಖ ದುಃಖ ಅವಲ್ಲ, ಅದಕ್ಕೆ ದುಃಖ ಆದಂತ ಅರ್ಥ ಆಯಿತು. ಅವೆಲ್ಲ ದುಃಖವನ್ನು ನಮ್ಮ ಮುಂದೆ ಹೇಳಕ್ಕೆ ನಿಂತಿದ್ದು ಅಂದರೆ ನಮ್ಮ ಮನೆ ಮುಂದೆ ನಮ್ಮ ಹೊಲದಾಗ ಒಂದು ಗಿಡ ಆಗ್ತದಿಲ್ಲ, ಅವು ಒಯ್ಕಂತಿದ್ವು, ಆಗ್ತಿದ್ವು ಗಿಡ. ಆದರೆ ಭಗವಂತ ಹಂಗೆ ಮಾಡ್ಯಾನ, ನೀನು ಯಾರಿಗೆ ಹೇಳಲಾರ್ದಂಗೆ ನೀ ಮಾಡಿದ ತಪ್ಪನ್ನು ಶಿಕ್ಷೆಯನ್ನು ನೀ ಅನುಭವಿಸು. ಅಂದರೆ ಜಗತ್ತಿನಲ್ಲಿ ನೀ ಮಾಡಿದ ತಪ್ಪಿಗೆ ಯಾವುದೇ ಪರಿಹಾರ ಇಲ್ಲ ಮತ್ತು ಎಂದಿಗೂ ಯಾರಿಂದ ಸಹಕಾರ ಇಲ್ಲ ಅಂತ. ಸಹಕಾರ ಕೊಡ್ತಾರೆ ಗಿಡಕ್ಕೆ, ಗಿಡ ಮರಕ್ಕೆ, ಆ ಪಕ್ಷಿ ಕುಲವಾಗಿ. ಇವೆಲ್ಲ ಆದದ್ದು ಅವರ ಕರ್ಮಾನುಸಾರವಾಗಿ ಅವುಗಳ ಸುಖ ದುಃಖ ಆದ ನೋಡ್ರಿ. ಹೀಗೆ ಭೋಗಗಳನ್ನ ಉಂಟು ಮಾಡೋರು ಯಾರಪ್ಪ? ಇಷ್ಟೆಲ್ಲ ಮಾಡೋರು ಯಾರು ಅಂದರೆ ಸರ್ವ ಅಂತರ್ಯಾಮಿಯಾಗಿಯೂ. ಏನು ಸರ್ವ ಅಂತರ್ಯಾಮಿ ಅಂದರೆ ನೀನೇ ಸಕಲ ಜಗನ್ಮಯನಪ್ಪೆ, ಆ ನಿಜದಿಂದೇ ಮಹೇಶನಿನಿಪ್ಪೆ. ನೀನು ಸಕಲ ಪ್ರಾಣಿಗಳ ಪ್ರತ್ಯೇಗಾತ್ಮ ಸ್ವರೂಪದಿಂದ ಸರ್ವ ಅಂತರ್ಯಾಮಿಯಾಗಿ ಏಕೋ ದೇವ ಸರ್ವಭೂತೇಶು ಗೂಢ. ಆ ದೇವರು ಹೇಗಿದ್ದಾನೆ ಅಂತರ್ಯಾಮಿಗೆ ಅಂದರೆ ಗೂಢವಾಗಿ, ಗೂಢ ಅಂದರೆ ಗುಪ್ತ ಅಂದರೆ ಗುಂಬ ಅಂದ್ರೆ ಒಂದೇ, ಕಾಣಂಗಿಲ್ಲ ಅಂತ. ಎಲ್ಲರ ದೇಹದಲ್ಲಿ ಆನ ಹೇಗಾನ ಕಾಣಲಾರ್ದಂಗಾನ. ಹಾಗಾಗಿ ಅವನಿದ್ದು ಮತ್ತು ಇಷ್ಟಲ್ಲದೆ ತಮ್ಮ ಇಚ್ಛೆಗೆ ಬಂದ ಹಾಗೆ ವರ್ತನ ಮಾಡುತ್ತಿರುವಂಥ ಈ ಸ್ಥಾವರ ಜಂಗಮ ರೂಪವುಳ್ಳ ಜಗತ್ತೆಲ್ಲ ನೀನೇ ಆಗಿರುವಿ. ಇದಿಷ್ಟೆಲ್ಲ ಕಾರಣ ಯಾರು? ನೀನೇ ಆಗಿರುವಿ. ಅದಕ್ಕೆ ನಿನಗೇನಂತ ಹೆಸರು ಬಂತು ಅಂದರೆ ಮಹೇಶ್ವರ ಅಂತ ಹೆಸರು ಬಂತು. ಮಹೇಶ್ವರನ ನೋಡ್ರಿ. ಆವಾಗ ಆನಂತರ ಆ ಮಹೇಶ್ವರನಾದ ನೀನೇ ಮಹೇಶ್ವರ ಆದವನು ಮತ್ತೆ ಅಂತ ಆ ಕಡೆ ಹೋಗ್ತದೆ. ನೀನೇ ಮಹೇಶ್ವರ. ಆ ಮಹೇಶ್ವರನಾದಾಗ ಅನಂತ ಶಕ್ತಿಗಳು ಬರ್ತಾವಲ್ಲಿ.
ಅನಂತ ಶಕ್ತಿಗಳು ಕೂಡಿ ಆ ಚರ ಅಚರ ಚಿದ್ರೂಪಗಳಾಗಿ ತೋರುವುದರಿಂದ ನೀನೇ ವಿವರ್ತ ರೂಪದಿಂದ ಚಿದ್ರೂಪನಾಗಿರುವಿ ಎಂದು. ನೀನೇ ವಿವರ್ತ ರೂಪ ನೋಡು, ಆರಂಭವಾದಿಲ್ಲ, ಪರಿಣಾಮವಾದಿಲ್ಲ, ವಿವರ್ತವಾದಂಥ ಶಾಸ್ತ್ರದಲ್ಲಿ ಸ್ವೀಕಾರ ಮಾಡ್ಯಾರ. ಏವಂ ವಿಧಗುಣ ಲಕ್ಷಣವುಳ್ಳ ಭಾವದ ಕಲ್ಪಿತ ಕಲೆಗಳನ್ನುಳ್ಳ ನಿನ್ನೊಳು ನಾನಾ ವಿಧ ಶಕ್ತಿಗಳು ನಿನ್ನೊಡನಗಲದ ಚಿಚ್ಚಕ್ತಿಗಳು. ಅವು ಹೇಗಿದಾವಂದ್ರೆ ಮೇಲೆ ಹೇಳಿದಂತೆ ಏಕಂ ಏವಂ ಅದ್ವೈತ ಪರಬ್ರಹ್ಮ ಅಂತ ಅದಲ್ಲ, ಎಲ್ಲರ ಒಡಲೊಳಂತ, ಇಂಥಲ್ಲಿ ಇಲ್ಲ ಅಂತಿಲ್ಲ. ಇರುವೆಯಿಂದ 84 ಲಕ್ಷ ಜೀವರಾಶಿಗಳಲ್ಲಿ ಗುಣಲಕ್ಷಣವುಳ್ಳ ಗುಣಗಳಾವ ನೋಡಿ. ಏನು? ಸತ್ವಗುಣ, ರಜಗುಣ, ತಮಗುಣ. ಸತ್ವದಿಂದನೂ ಕೆಲವು ಕಡೆ ಸೃಷ್ಟಿ ಅಂತ, ಸತ್ವಗುಣದಿಂದ ಸೃಷ್ಟಿ ಆಯಿತು, ರಜೋಗುಣದಿಂದ ಸ್ಥಿತಿ ಆಯಿತು, ತಮೋಗುಣದಿಂದ ಲಯ ಆಯಿತು. 3 ಗುಣದಿಂದ 3 ಕಾರ್ಯ ನಡೀತಾವ. ಆ ಕಾರ್ಯ ಮಾಡುವಾಗ ಅದಕ್ಕೆ ಕಾರಣ, ಸೃಷ್ಟಿ ಮಾಡುವಾಗ ಸತ್ವಗುಣಕ್ಕೆ ಬ್ರಹ್ಮ ಅಂದರು, ರಕ್ಷಣೆ ಮಾಡುವಾಗ ವಿಷ್ಣು ಅಂತ ಕರೆದ್ರು, ಲಯ ಆಗುವಾಗ ತಮೋಗುಣದಿಂದ ರುದ್ರ ಅಂದರು. ನೀನೆಲ್ಲ ನಿನ್ನೆ ಲಾವಿಲ್ಲ ಇರುವುದರಿಂದ ಸಚ್ಚಿದಾದಿ ಲಕ್ಷಣ ಇವುಗಳುಳ್ಳಂಥ ಸದ್ವಸ್ತುವಿನ ಮೂಲಕ ಕಲ್ಪಿತ ಅಧ್ಯಾಸಗಳಾದ ಕಲೆಗಳುಳ್ಳವನು. ಏನಾಯಿತು ಅಂದರೆ ಅಧ್ಯಾಸ. ಹೇಗಾಯಿತು ಅಧ್ಯಾಸ? ಸತ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಮೊದಲಾದ ಲಕ್ಷಣಗಿಂತಲೂ ಯುಕ್ತನಾದಂಥ ಆ ಸದ್ರೂಪ ವಸ್ತು. ಸದ್ರೂಪ ಅಂದರೆ ಯಾವಾಗಲೂ ಇರೋದು ಅಂತ. ಆ ವಸ್ತುವಿನಲ್ಲಿ ಅಧ್ಯಾಸಗಳಾಗಿ ತೋರುವ ಅನೇಕ ಕಾರ್ಯಗಳು. ಅಧ್ಯಾಸ ಅಂದರೆ ಭ್ರಾಂತಿ, ಅಂದರೆ ಭ್ರಮೆ, ಅಂದರೆ ತಪ್ಪು ತಿಳುವಳಿಕೆ ಒಂದೇ. ಅಜ್ಞಾನ ಅಂದರು ಅದಕ್ಕೆ ಅಂತಾರೆ. ಅಜ್ಞಾನ ಅಂದರೆ ಬೇರೆ ಏನಿಲ್ಲ. ನಾವೇನೇನೋ ಮಾತಾಡಿದ್ರೆ ಜ್ಞಾನಿಗಳು, ಮಾತಾಡೋದು ಕಡಿಮೆ ಆದರೆ ಅಜ್ಞಾನಿಗಳಂತ ಅರ್ಥ ಮಾಡೋಂಗಿಲ್ಲ. ಶಾಸ್ತ್ರದಲ್ಲಿ ಸರಿಯಾದ ಗುರುಶಾಸ್ತ್ರಾದಿಗಳಿಂದ ವಿಚಾರ ಮಾಡದೆ ಮನಸ್ಸಿಗೆ ಬಂದದ್ದೇ ಹೌದಂತೇನು ತಿಳ್ಕೊಂಡಿವಲ್ಲ, ಅದೇ ಅಜ್ಞಾನ. ನಮ್ಮ ಮನಸ್ಸಿಗೆ ಬಂದರೆ ನಾವು ತಿಳ್ಕೊಂಡಿವಿ. ದೇಹವೇ ನಾನಂತ ಕೆಲವು ಮಂದಿ, ಇಂದ್ರಿಯಾದಿಗಳು ನಾನಂತ ಕೆಲವು ಮಂದಿ, ಮನಸ್ಸಾದಿಗಳು ನಾನಂತ ಕೆಲವು ಮಂದಿ. ಈ ಜಗತ್ತಿನಲ್ಲಿ ಅನೇಕ ಪ್ರಕಾರ ಅನೇಕ ಜನ ತಿಳ್ಕೊಂಡಾರ. ಸರಿಯಾಗಿ ತಿಳಿಲಾರದೆ ಅನೇಕವಾಗಿ. ಸರಿಯಾದದ್ದು ಯಾವುದು? ಏಕ. ಸರಿಯಾದದ್ದು ಏಕ. ಏಕಂದರೆ ಬ್ರಹ್ಮ. ಅದರಲ್ಲಿ ಸರಿ ಇಲ್ಲದ್ದು ಯಾವುದು? ಅನೇಕ. ಅನೇಕ ಯಾವುದು? ಜಗತ್ತು. ಜಗತ್ತಾದಲ್ಲ, ಅನೇಕ ಪ್ರಕಾರ ಆದಿಲ್ಲ. ಇದು ಒಂದೇ ಪ್ರಕಾರ ಅದ, ಇದಕ್ಕೆ ಸಾಧ್ಯ ಇಲ್ಲ. ಇದು ಒಂದೇ ಪ್ರಕಾರ ಇತ್ತು ಅಂದರೆ ಇದು ಬ್ರಹ್ಮಸ್ವರೂಪ ಆತಿತ್ತು. ಬ್ರಹ್ಮಸ್ವರೂಪ ಆತಿತ್ತು. ಆದರೆ ಇದೆ, ಬ್ರಹ್ಮಸ್ವರೂಪನೇ ಇದೆ, ವಿಚಾರ ಮಾಡವಲ್ಲಿವಲ್ಲ. ಬ್ರಹ್ಮಸ್ವರೂಪನ ಅದ, ಇಲ್ಲಂತಲ್ಲ. ವಿಚಾರ ಮಾಡಲಾರದ ಕಾರಣ ಅನೇಕ ಕಾಣ್ತದೆ. ಯಾಕಂದರೆ ಮೊದಲೇ ಹೇಳಿದ್ರೆ ವಿವರ್ತವಾದ ಅಂತ. ಏನ್ರಿ ಬ್ರಹ್ಮ ಆತ್ಮ ಅಂತೂ ಮೊದಲು ಪ್ರಾರಂಭ ಉತ್ಪತ್ತಿ ಆಗಿತ್ತು, ನಂತರ ಇಲ್ಲ ಅಂತ ಹೇಳಂಗಿಲ್ಲ. ಬ್ರಹ್ಮಗೆ ಹೇಳಕ್ಕೆ ಬರ್ತದೇನು? ಆತ್ಮ ಮೊದಲು ಹುಟ್ಟಿದಾಗಿದ್ದ, ಈಗಿಲ್ಲ ಅಂದರೆ ಆರಂಭವಾದನೂ ಅಲ್ಲ, ತಪ್ಪು ತಿಳುವಳಿಕೆ ಆಗ್ತದೆ. ಹೀಗೆ ಹಲವು ವಾದಗಳನ್ನು ವಿಚಾರ ಮಾಡಿ ಕೊನೆಗೆ ಮಹಾತ್ಮ ಹೇಳಿದ್ರು, ವಿಚಾರ ಮಾಡೋದು ಸರಳ ವಿಚಾರ ಹೇಳಿದ್ರು ಅವರು. ಏನು ಸರಳ ವಿಚಾರ ಅಂದರೆ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಹೊನ್ನು ಬಿಟ್ಟು ತೊಡಗೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಇವು 3 ಮಾತಿನಲ್ಲಿ ಸ್ಪಷ್ಟತೆ ಇಸಿಬಿಟ್ರು. ಇಲ್ಲಿ ವಿವರ್ತವಾದ ಬರ್ತದೆ. ಇಲ್ಲಿ ವಿವರ್ತವಾದ, ಮಣ್ಣಿನಲ್ಲಿ ವಿವರ್ತವಾದ, ಬಂಗಾರದಲ್ಲಿ ವಿವರ್ತವಾದ.
ಈಗ ಬಂಗಾರ ಒಂದು ಅರ್ಧ ಕೆ ಜಿ ಬಂಗಾರ ಆದ, ಅರ್ಧ ಕೆ ಜಿ ಬಂಗಾರದಲ್ಲಿ ಅವಶ್ಯಕತೆ ತಕ್ಕಂತೆ 30-40 ಒಡವೆಗಳು ಮಾಡಿಸ್ತಾರೆ ಮದುವೆ ಮುಂಜಿ ಬಂದಾಗ. ಅಲ್ಲಿ ಏನಾದವು ಒಡವೆಗಳಾಗಿವಲ್ಲ, ಗುಂಡಿ ಟಿಕ್ಕಿ, ಬೋರ್ಮಳ, ಸರ, ಬಳೆ, ವಂಕಿ, ಡಾಬ ಆವಿಲ್ಲೀಗ. ತಾವು ಆರಂಭವಾದ ಅಂದರೆ ವಂಕಿ ಕಡೆಗ ಡಾಬ ಮಾಡಾಗ ಬಂಗಾರ ಆದ, ಆಮೇಲೆ ಬಂಗಾರ ಊತದನ್ನೇ ಕಡೆನ ಎಲ್ಲೇನು ಹೋಯ್ತದು ಹೋಗಿಲ್ಲಲ್ಲ. ಬಂಗಾರ ಒಡವೆ ಆಗೋದಕ್ಕಿಂತ ಮೊದಲು ಬಂಗಾರ ಅದ, ಒಡವೆ ಆಗಿ ತೋರುವಾಗ ಬಂಗಾರ ಅದ, ಒಡವೆಗಳು ಕರಗಿಸಿದಾಗನೂ ಬಂಗಾರ ಅದ ನೋಡ್ರಿ. ಅಂದರೆ ಬಂಗಾರ ಕೆಡಲಾರ್ದ ಆಭರಣ ಆಗ್ಯದ, ಕೆಟ್ಟ ಆಭರಣ ಆಗಿಲ್ಲ ನೋಡ್ರಿ. ಬಂಗಾರ ಇತ್ತು, ಆಭರಣ ಆಗ ಕೆಟ್ಟಿತ್ತಂದರೆ ಬಂಗಾರ ಹೋತಿತ್ತು ಅಲ್ಲಿ. ಬಂಗಾರ ಹೇಗೆ ಅನುಸೂತವಾಗಿ ಎಲ್ಲ ಒಡವೆಗಳಲ್ಲಿ ಬಂಗಾರನ ಅದ, ನಾವು ಅದೇ ಬಂಗಾರಕ್ಕೆ ವಿಚಾರ ಮಾಡಲಾರ್ದ ವಂಕಿ, ಡಾಬ, ಸರ, ಬಳೆ ಎಂದಿವಿ ಅಷ್ಟೇ. ಇಷ್ಟೇನು ಆದದ್ದು. ಅದರಂತೆ ಅನಾದಿಯಾದಂಥ ಪರಬ್ರಹ್ಮ ಅವನೊಬ್ಬನೇ ಅನ, ಜಗತ್ತಾದಾಗೂ ಅವನೇ ಅನ, ಈಶ್ವರನಾದಗೂ ಅವನೇ ಅನ, ಬ್ರಹ್ಮ ಆದಾಗೂ ಅವನೇ ಅನ, ವಿಷ್ಣು ರುದ್ರ ಆದಾಗೂ ಅವನೇ ಅನ. ಯಾಕಂದ್ರೆ ಮಣ್ಣು ಬಿಟ್ಟು ಮಡಿಕೆ ಮಾಡೋಕ್ಕೆ ಬರೋಂಗಿಲ್ಲಲ್ಲ, ಹೊನ್ನು ಬಿಟ್ಟು ತೊಡುಗೆ ಮಾಡೋಕ್ಕೆ ಬರೋಂಗಿಲ್ಲ. ಅಂದರೆ ಬ್ರಹ್ಮನ ಬಿಟ್ಟು ಜಗತ್ತು ಹೆಂಗೆ ಆಗಿ ಬರ್ತದೆ ಅಂದರೆ ಬ್ರಹ್ಮ ಸ್ವರೂಪ ಆದಂಥ ಅರ್ಥ ಆಯ್ತಲ್ಲ. ಯಾವಾಗ ಅರ್ಥ ಆಯಿತು? ಬಂಗಾರ ಆಭರಣದಾಗ ಸೂಕ್ಷ್ಮ ನೋಡಿದ್ರೆ ಅವು ಬಂಗಾರನೇ ಆದಂತ ಗೊತ್ತಾಯ್ತು. ಇಲ್ಲಾಂದ್ರೆ ಬರೀ ಉಂಗುರ ಅನ್ಕಂತ ಕುಂತೀವಿ ನಾವು. ಉಂಗುರ ಆದ ಇಲ್ಲಿ, ಉಂಗುರ ಇಲ್ಲ, ಬಂಗಾರ ಅದ. ಆದ್ರೆ ಬಂಗಾರಕ್ಕೆ ನಾವು ಉಂಗುರ ಅಂತೀವಿ. ಅದು ಅವಿಚಾರ ಇಲ್ಲ, ತಪ್ಪು ತಿಳುವಳಿಕಿಲ್ಲ. ಇದಕ್ಕೆ ಏನಂದ್ರು? ಅಜ್ಞಾನ ಅಂದರು. ಇದಕ್ಕೆ ಅಜ್ಞಾನಿ. ಹಾಗಾಗಿ ಆ ಸತ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಮೊದಲಾದ ಲಕ್ಷಣಗಳಿಂದಲೂ ಯುಕ್ತನಾದಂಥ ಸದ್ರೂಪವಾದ ವಸ್ತುವಿನಲ್ಲಿ ಅಧ್ಯಾಸಗಳಾಗಿ ತೋರುವ ಅನೇಕ ಕಾರ್ಯಗಳು. ಬಂಗಾರದಲ್ಲಿ ಅಧ್ಯಾಸಾಗಿ ಅನೇಕ ಆವರಣ ತೋರ್ತವಲ್ಲ, ಮಣ್ಣಿನಲ್ಲಿ ಅಧ್ಯಾಸವಾಗಿ ಏನು ಅದು ಪ್ರಣೀತ ಆಯಿತು, ಮಚ್ಚಳ ಆಯಿತು, ಮಗೆ ಆಯಿತು, ಗಡಿಗೆ ಆಯಿತು, ಏನೇನೋ ಆಗ್ಯಾವ. ಆದ್ರೆ ಏನದು? ಬರೀ ಮಣ್ಣು ಅದಲ್ಲ, ಮಣ್ಣು ಬಿಟ್ಟು ಅದೇನು. ಹಾಗಾಗಿ ಇದು ಯಾರ ದೃಷ್ಟಿಯಲ್ಲಿ ಮಣ್ಣಾದ? ಕುಂಬಾರನ ದೃಷ್ಟಿಯಲ್ಲಿ ಮಣ್ಣಾದ. ಮನೆಯವ್ರ ದೃಷ್ಟಿಯಲ್ಲಿ ಮುಚ್ಚಳ ತಾಂಬರಿ, ಪ್ರಣತಿ ತಾಂಬರಿ, ಮಗಿ ತಾಂಬರಿ. ಯಾರ ವ್ಯವಹಾರಿಕ ದೃಷ್ಟಿಯಲ್ಲಿ ಮಾತ್ರ ಇವು ಆವ, ಕುಂಬಾರನ ದೃಷ್ಟಿಯಲ್ಲಿ ಇಲ್ಲ. ಮಣ್ಣು ಅಂತ ಅವನು ಕೊಡೋದು ವ್ಯವಹಾರ ಮಣ್ಣಿನ ದೃಷ್ಟಿಯಲ್ಲಿ ಅವನು ಕೊಡ್ತಾನೆ. ನಾವು ತಗೊಳ್ಳುವಾಗ ವ್ಯವಹಾರ ದೃಷ್ಟಿಯಲ್ಲಿ ತಾಂತೀವಿ ನಾವು. ಪ್ರಣತಿ ಅಂದರೆ ದೀಪ ಹಚ್ಚಕ್ಕೆ ಬರ್ತದೆ, ಮುಚ್ಚಕ್ಕೆ ಬರ್ತದೆ, ಗಡಿಗೆ ಅಡಿಗೆ ಮಾಡಕ್ಕೆ ಬರ್ತದೆ ಅಂತ ವ್ಯವಹಾರ ರೂಪದಿಂದ ನಾವು ತೊಗೊಂಡಿವಿ. ಮಣ್ಣಿನ ರೂಪದಿಂದ ಅವನು ಕೊಟ್ಟ. ನೀವು ಮನೆಗೆ ಹೋಗಿ ದಾರ್ಯಾಗನ ಹೊಡೆದಾಕು, ಏನನ್ನ ಮಾಡೋ, ಅವ್ರಿಗೇನು ಸಂಬಂಧ ಇಲ್ಲ. ಯಾರಿಗೆ? ಕುಂಬಾರ ಸಂಬಂಧ ಇಲ್ಲಲ್ಲ. ಹಾಗೆ ಇಲ್ಲಿ ಕೂಡ ಸ್ಥಾವರ ಜಂಗಮ ಪ್ರಾಣಿಗಳೆನಿಸಿಕೊಂಡು ಕೆಲವು ಹೋಗುವ, ಬರುವ, ಕೂಡುವ, ನಿಲ್ಲುವ ಮೊದಲಾದ ವ್ಯವಹಾರ ಮಾಡ್ತಾವೆ ನೋಡ್ರಿ. ಎಲ್ಲ ವ್ಯವಹಾರ ಹೇಗೆಂದರೆ ಏನುಂಟು ಅದೆಲ್ಲಂತಾವಾಗಿ ನಾನಾ ವಿಧ ಭೂತಾತ್ಮಕನಾಗಿ ತೋರ್ಪವು ನಿನ್ನೆಂ ಬೇರಿಲ್ಲಾಗಿ ತೋರ್ಪೆಯು ನೀನೇ ಜಗನ್ಮಯನಾಗಿ. ವಶಿಷ್ಠ ಹೇಳ್ತಾರೆ ರಾಮಗ, ಏನುಂಟು ಅದೆಲ್ಲಂ ತಾನಾಗಿ. ಅವೇನ ಬಂಗಾರ ಸಾಮಾನು ಅವೆಲ್ಲ ಬಂಗಾರ ಆಗ್ಯಾವಿಲ್ಲ, ಮತ್ತೆ ಅವೆಲ್ಲ ಮಣ್ಣಾವಿಲ್ಲ.
ಅದಕ್ಕೆ ಜಗತ್ತಲ್ಲಿ ಏನಾದ ಅಂದರೆ ನಾನಾ ರೂಪಗಳಾಗಿ ತೋರುವ ತೀವ್ರದ ಜಂಗಮ ಆಕೃತಿಯಾಗಿ ತೋರ್ಪವು ನಿನ್ನಿಮ್ ಬೇರಿಲ್ಲಾಗಿ ಬಂಗಾರಕ್ಕೆ ಹೇಳ್ತಾವು, ಓ ನಿನಕಂತ ಬ್ಯಾರಿಲ್ಲೋ, ನೀನೇ ಅವು ಅವೇ ನೀನಂತ ಹೇಳಿದಂಗೆ ಅಕ್ಕ ಸಾಲಿಗೆ. ಕುಂಬಾರ ಹೇಳ್ತಾನೆ ಗಿಡಿಗೆ, ಏ ಮಣ್ಣೆ ನೀನೇ ಗಡಿ, ನೀನೇ ಮಣ್ಣು, ನಿನಗಿಂತ ಬ್ಯಾರೆ ಏನಿಲ್ಲ, ಹಂಗೆ ತಪ್ಪು ತಿಳ್ಕೊಬೇಡ ಅಂತ ಕುಂಬಾರ ಅಕ್ಕ ಸಾಲ ಬಂಗಾರಕ್ಕೆ, ಕುಂಬಾರ ಮಣ್ಣಿಗೆ ಉಪದೇಶ ಮಾಡಿದಂಗೆ ಮಹಾತ್ಮರ ಅಜ್ಞಾನಿಗಳಿಗೆ ಉಪದೇಶ ಮಾಡ್ತಾರೆ, ನೀನೇ ಜಗನ್ಮಯನಾಗಿ. ಹಾಗಾಗಿ ಕೆಲವು ಏನವಂದರೆ ಶಕ್ತಿಗಳು ಇಂದ್ರಿಯಗಳಿಗೆ ಏನಾಗ್ತವಂದರೆ ಪ್ರತ್ಯಕ್ಷವಾಗಿ ತೋರ್ತವ. ಶಕ್ತಿಗಳು ಯಾವ ಶಕ್ತಿ ಅಂತ ವಿಚಾರ ಮಾಡಿದ್ರೆ, ಶಬ್ದ ಸ್ಪರ್ಶ ರೂಪ ರಸಗಂಧ ಇಂದ್ರಿಯಗಳಿಗೆ ಗೊತ್ತಾಗ್ತವಿಲ್ಲ, ಎಲ್ಲರಿಗೂ ಅನುಭವ ಅದ. ಹಾಗಾಗಿ ಕೆಲವು ಶಕ್ತಿಗಳು ಅಂದರೆ ಭೂತಾತ್ಮಕ ಕಾಣುವಂಥ ಪಂಚಭೂತಗಳ ಸ್ವರೂಪವಾಗಿ, ಪಂಚಭೂತ ಅವು ತೋರ್ತವಿಲ್ಲ. ಹೀಗೆ ದೃಶ್ಯಮಾನವಾಗಿ ಕಾಣಿಸುವಂಥ ಈ ನಾಮ ರೂಪಾತ್ಮಕ ಜಗತ್ತು ಏನುಂಟೋ ಇದೆಲ್ಲವೂ ಆ ಜ್ಞಾನಶಕ್ತಿಗಳೇ ಆಗಿವೆ. ಜ್ಞಾನದಿಂದ ಮತ್ತೇನಿಲ್ಲ. ಈಹದೊಳು ಯಾವುದು ಬಹುಪಾಡು ಜ್ಞಾನದಿಂದ ನೋಡು ಅಂದಂಗೆ ಜ್ಞಾನದಿಂದ ನೋಡಿದಾಗ ಗೊತ್ತಾಗ್ತದೆ ಅದೇನು ವಿಚಾರ ಇದೆ ಅಂತ. ಈ ರೀತಿ ಮೊದಲೇ ಹೇಳಿದಂಗೆ ಮಣ್ಣು ಜಿಗಿಶಕ್ತಿ ದ್ವಾರ ಗಡಿಗೆ ಮಡಿಕೆಗಳಾದಂತೆ ಹರಳೆ ದಾರದಿಂದ ಅರಿವೆ ಆದಂತೆ. ನಿನ್ನೆನೆ ಹೇಳಿನಿ, ಮಣ್ಣಿಗೆ ಏನು ಬಂದದ ಅಂದರೆ ಜಿಗಿ ಶಕ್ತಿ ಬಂದದಲ್ಲ. ಜಿಗಿ ಮಣ್ಣು ಬೇರೆ ಅವನು ಒಂದಕ್ಕೊಂದು, ಮಣ್ಣಿನಲ್ಲೇ ಜಿಗಿ ಅದ, ಜಿಗಿಯಲ್ಲೇ ಮಣ್ಣಾದ, ಒಂದೇ ಆಯ್ತಲ್ಲ. ಅದು ಬ್ರಹ್ಮ ಜಗತ್ತು ಬೇರೆ ಅದೇನು, ಜಗತ್ತಲ್ಲಿ ಬ್ರಹ್ಮ ಅದ, ಬ್ರಹ್ಮನಲ್ಲಿ ಜಗತ್ತಾದ. ಆ ಒಂದು ಬಿಟ್ಟು ಒಂದು ಇರಕ್ಕೆ ಬರೋದಿಲ್ಲ ಅಂಥವು. ಹಾಗಾಗಿ ಅರಳೆಯ ದಾರದಿಂದ ಅಂದರೆ ಹತ್ತಿ ಅದಲ್ಲ, ಹತ್ತಿಯಿಂದ ದಾರ ಮಾಡ್ತಾರೆ, ದಾರ ಮಾಡಿ ಅಂತಾರೆ ಬಟ್ಟೆ ಮಾಡ್ತಾರೆ. ಅರಿವೆ ಅಂದ್ರೆ ಬಟ್ಟೆ, ಬಟ್ಟೆಗೆ ಏನದ ದಾರ, ದಾರದಾಗ ಏನದ ಬಟ್ಟೆ. ದಾರ ಬಿಟ್ಟು ಬಟ್ಟೆ ಇಲ್ಲ, ಬಟ್ಟೆ ಬಿಟ್ಟು ದಾರ ಇಲ್ಲ, ಇರಕ್ಕೆ ಬರೋದಿಲ್ಲ ಅಂತ. ಈ ಹತ್ತಿ ಬಿಟ್ಟು ದಾರ ಬಿಟ್ಟು ಬಟ್ಟೆ ಹೆಂಗೆ ಮಾಡ್ತಿದ್ದಿ, ಬರೋದಿಲ್ಲಲ್ಲ. ಅದಂತೆ ಬ್ರಹ್ಮನನ್ನು ಬಿಟ್ಟು ಜಗತ್ತು ಮಾಡೋಕ್ಕೆ ಬರೋದಿಲ್ಲ, ಅದು ಇರಕ್ಕೆ ಬರೋಂಗಿಲ್ಲ. ಮಾಡೋಕ್ಕೆ ಬರೋಂಗಿಲ್ಲ ಮೇಲೆ ಮಾಡೇ ಇಲ್ಲ ಅಂದಮೇಲೆ ಇರಕ್ಕೆ ಹೆಂಗೆ ಬರ್ತದೆ. ಈ ರೀತಿ ಸಚ್ಚಿದಾನಂದ ಸ್ವರೂಪನಾದ ನೀನೇ ಜ್ಞಾನಶಕ್ತಿಗಳ ದ್ವಾರ. ಅದು ಏನಾಯಿತು, ನೇರವಾಗಿ ಮಣ್ಣಿನಿಂದ ಗಡಿಗೆ ಆಗ್ಯದ, ಪ್ರಶ್ನೆ ಬೇರೆ. ಅರಳಿಯಿಂದನೇ ಅರಿವೆ ಆಗ್ಯದ, ಬಟ್ಟೆ ಆಗ್ಯದ, ಪ್ರಶ್ನೆ ಬೇರೆ. ಆದರೆ ಆ ನೇರವಾಗಿ ಅರಳೆಯಿಂದ ಹತ್ತಿಯಿಂದ ಬಟ್ಟೆ ಮಾಡೋಕ್ಕೆ ಬರೋದಿಲ್ಲ. ಇಲ್ಲ ಹತ್ತಿ ಬಿಡಿಸಿದ ತಕ್ಷಣ ಎಲ್ಲರೂ ಬಟ್ಟೆನ ಮಾಡಿಬಿಡ್ತರು. ಯಾರು ಬಿಡಿಸೋಕೆ ಓದ್ತಿದ್ದಿಲ್ಲ, ಫ್ಯಾಕ್ಟ್ರಿಗೆ ಓದ್ತಿದ್ದಿಲ್ಲ, ಮನೆಗೆ. ಅದರಿಂದ ಆಗ್ತವಲ್ಲ ಎಲ್ಲ ಬಟ್ಟೆಗಳು. ಹತ್ತಿ ಹೋಗೋದೇ ಬಟ್ಟೆಗಳ ಸಲುವಾಗಿ. ಎಲ್ಲರೂ ಹತ್ತಿಯಿಂದ ಬಟ್ಟೆ ಮಾಡಂಗಿದ ಮಾರಾಟಕ್ಕೆ ಮಾಡೋಕ್ಕೆ ಹಾಕೋತಿದ್ರು. ಅದರಲ್ಲಿ ಅನಂತ ಸಂಸ್ಕರಣೆ ಮಾಡಿ ದಾರ ಮಾಡಿ ಆಮೇಲೆ ನೂಲಿನಿಂದ ಎಳೆ ಮಾಡ್ಕೊಂತ ಹೋಗಿ ಹರಿವು ಮಾಡೋಕ್ಕಾಗ್ತದೆ. ಹೌದಲ್ಲ, ನೇರವಾಗಿ ಮಾಡೋಕ್ಕೆ ಬರೋಂಗಿಲ್ಲ. ಅದಂತೆ ನಿರವಯವಾದಂಥ ಆತ್ಮ ನೇರವಾಗಿ ಜಗತ್ತು ಸೃಷ್ಟಿ ಮಾಡೋಕ್ಕೆ ಬರೋಂಗಿಲ್ಲ. ಬರ್ತದ. ಅದಕ್ಕೆ ಇಷ್ಟೆಲ್ಲ ಮಾಯಾಶಕ್ತಿ ಬೇಕಾಯ್ತು. ಮಾಯಾಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಇವುಗಳ ಸಾಧನದಿಂದ ಅರಿವಾಯ್ತು ನೋಡ್ರಿ. ಬಟ್ಟೆ ಆಯ್ತಿಲ್ಲ. ನೇರವಾಗಿ ಬಂಗಾರದಿಂದ ಆಭರಣ ಮಾಡೋಕ್ಕೆ ಬರೋದಿದ್ರೆ ನಾವು ಅಕ್ಕ ಸಾಲಿಗೆ ಹೋಗ್ತಿದ್ದಿಲ್ಲ. ಬಂಗಾರ ನಮ್ದಾದಿಲ್ಲ, ಆಭರಣ ನಮಗೆ ಬೇಕಾಗ್ಯವ. ಎಂಥವು ಬೇಕಾಗ್ಯಂತ ನಮಗೆ ಗೊತ್ತದ.
ಜ್ಞಾನಶಕ್ತಿನ ಆದ, ಇಚ್ಛಾಶಕ್ತಿ ಆದ, ಕ್ರಿಯಾಶಕ್ತಿ ಮೂರು ನಮ್ಮಲ್ಲಿ ಅವ. ಮತ್ತು ಅವನಲ್ಲಿ ಯಾಕೆ ಹೋಗ್ತೀವಿ ಅಂದರೆ ಅವನ ಅಚ್ಚು ಇಲ್ಲದ ಕೆಲಸ ಮಾಡೋಕ್ಕಾಗೋದಿಲ್ಲ. ಆಭರಣ ಹಚ್ಚು, ಪಡಿಯಚ್ಚು ಹಚ್ಚು. ಅದರಂತೆ ನೇರವಾಗಿ ಈ ಬ್ರಹ್ಮನಿಂದ ಜಗತ್ತು ಆಗದಿದ್ದರೂ ಕೂಡ ಬ್ರಹ್ಮ ಇಲ್ಲದ ಜಗತ್ತಾಗಿಲ್ಲ ನೋಡು. ಬ್ರಹ್ಮ ಇಲ್ಲದ ಆಗಿಲ್ಲ, ಆಗೋದೇನಿಲ್ಲ, ಸುಮ್ಮನೆ ನಮ್ಮ ಭ್ರಮೆ ಆಗ್ಯದ. ಈ ರೀತಿ ನಿನ್ನಲ್ಲಿರುವ ಚಿಚ್ಚಕ್ತಿಗಳೇ ಮುಂದೇನಾದರೂ ಶರನಿಧಿಯಲ್ಲಿ ಜಗಳವೆಂತೂ ತೆರೆಯೆನಿಸುತ್ತಾಡುತ್ತೀವಿಂತು ಆ ನಿನ್ನಲ್ಲಿಯ ಸಂವಿತ್ತಗಳು ಭಾನುಕಳ ನೆವ ಚಿಚ್ಚಕ್ತಿಗಳು ಸಂಕಲ್ಪಾದಿ ಮುಖತ್ವತೆವಿಡಿದು ಭೋಂಕನ ಕೆಲ ವಿಭ್ರಮ ಪಡೆದು ಜೀವರೆನಿಸಿ ವ್ಯವಹರಿಸುತ್ತೀಯವು, ದೇವರೆನಿಸಿ ಮಿಕ್ಕಿನಲ್ಲಿರುತ್ತೀಯವು. ಜೀವರೊಳಾಯಿತು ಭೌತಿಕ ದೇಹ, ದೇವರೊಳಾಯಿತು ಮಾಯಿಕ ದೇಹ. ಅವರಿಗೆ ಉಪಾಸಕರೆಂಬ ವಿವರಣೆಯೇ ಸಿಗೋದು ಮಹಿಮಾಲಂಬ ಅಂದರು. ಮತ್ತಿಲ್ಲಿ ತಂದಚ್ಚಿಬಿಟ್ರು ನಮ್ಮಲ್ಲಿ. ಎಲ್ಲಿ ಅಂದರೆ ಶರನಿಧಿ ಅಂದರೆ ಸಮುದ್ರದಲ್ಲಿರುವಂಥ ನೀರು, ಜಲ. ಆ ಸಮುದ್ರದಲ್ಲಿರುವ ಜಲಗಳು ಎಂತೂ ಹೇಗೆ ತೆರೆ ಎನಿಸುತ್ತ ಅಲೆಗಳಂತ ಅಂತೀವಿಲ್ಲ ಅವು. ಅಲೆ ಬಂದು ಅಲೆ ಬಂದು ಅಲೆ ಬಂದು ಅಲೆ ಬಂದು ಅವು ಬರ್ತಾವ ಹೋಗ್ತಾವ. ಅವು ಹೇಗೆ ನೀರು ಅದ್ರಾಗೇನು ಸಮುದ್ರದಲ್ಲಿ ನೀರಿನಲ್ಲಿ ತೆರೆ ಎದ್ದಾವ. ಆ ತೆರೆ ಎದ್ದಾಗ ನೀರು ಅದ್ರಾಗ ಆವೋ ಇಲ್ಲೋ? ನೀರೇ ಅವಲ್ಲ. ಮತ್ತು ಅಲ್ಲಿ ಸಮುದ್ರದಾಗ ನೀರು ಅಂದ್ವಿ, ಇವಕ್ಕದ ತೆರೆ ಅಂದಿವಲ್ಲಪ್ಪ, ಅಂತೀವಿಲ್ಲ ನಾವು. ಅವೇ ಸಮುದ್ರದ ಹೇಗೆ ಸಮುದ್ರದಲ್ಲಿ ಅಲೆಗಳು ಎದ್ದು ತೆರೆಗಳಾಗಿ ಹೋದ್ರೋಗ್ಲಿ ಮತ್ತು ಅತ್ತಿತ್ತ ತಿರುಗಾಡುತ್ತ ಆ ಅಲೆಗಳು ಇಲ್ಲಿಂದ ಅಲ್ಲಿ ಹೋತಾವ, ಅಲ್ಲಿಂದ ಈ ಕಡೆ ವಾಪಸ್ ಹೋಗ್ತಾವೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ತಿರುಗಾಡುತ್ತ ಅಖಂಡ ಚೈತನ್ಯ ಸ್ವರೂಪನಾದ ನಿನ್ನಲ್ಲಿ ಅನೇಕ ಜ್ಞಾನ ಶಕ್ತಿಗಳುಂಟು. ಅವು ಸೂರ್ಯನ ಕಿರಣಗಳಿಗೆ ಸಮಾನವಾಗಿರುತ್ತವೆ ಅಂದರು. ಎಲ್ಲಿ? ನಿನ್ನಲ್ಲಿ ಸಂವಿತ್ತಗಳು ಭಾನುಕಳನೆವ ಚಿಚ್ಚಕ್ತಿಗಳು ಅಂದರು. ಅಲ್ಲಿ ಸೂರ್ಯನ ಕಲೆಯಲ್ಲಿ 1000 ಕಿರಣಗಳು ಹೇಗುಂಟು, ಸೂರ್ಯನಲ್ಲಿ 1000 ಕಿರಣ. ಒಂದು ಕಿರಣದಿಂದ ಬೆಳಗ್ತಾನೆ ಜಗತ್ತು. 333 ಕಿರಣಗಳಿಂದ ಬೇಸಿಗೆ ಕಾಲದಲ್ಲಿ ನೀರನ್ನು ಎಳಿತಾನೆ. ಮತ್ತು 333 ಕಿರಣಗಳಿಂದ ತಡಿತಾರೆ, ಟ್ಯಾಂಕಿನಾಗ ನೀರು ತಡೆದಂಗೆ. ಮತ್ತು ಮಳೆಗಾಲ ಬಂದಾಗ 333 ಕಿರಣಗಳಿಂದ ಭೂಮಿಗೆ ಸುರಿತಾರೆ. ಯಾರು ಅಲ್ಲಿ ಏನು ಟಾಕೆ ಕಟ್ಟಾರ, ಕಾಲಮ್ ಹಾಕ್ಯಾರ, ನೀರು ಹೆಂಗೆ ನಿಂದಿರ್ತಾವಂತ ಆಕಾಶ? ಮೋಡ ಮೋಡ ಅಂದರೆ ಬರೀ ನೀರು, ಹೌದಾ? ಇಲ್ಲಿ ಒಂದು 5,000 10,000ದ ಒಂದು ಟ್ಯಾಂಕು ಕಟ್ಟಬೇಕಾದ್ರೆ ಎಷ್ಟೋ ಖರ್ಚು ಮಾಡಿ ಕಟ್ತೀವಿ, ಹೌದಾ? ಅದಕ್ಕೆ ಆಕಾಶಕ್ಕೆ ತೊಲೆ ಕಂಬಗಳಿಲ್ಲ, ಸರ್ವಜ್ಞ ಅಂದಾನ. ಅದಕ್ಕೆ ಕಂಬಿಲ್ಲ, ಬೋದಿಗಿಲ್ಲ, ಪಿಲ್ಲರ್ ಇಲ್ಲ, ಏನಿಲ್ಲ. ಅಲ್ಲಿ ಹೆಂಗೆ ಟ್ಯಾಂಕ್ ಇರ್ಬೋದು, ಅದು ಹೆಂಗೆ ಹೋಗಿ ನೀರು ಬಿಡ್ಬೋದು. ಮತ್ತು ಯಾವಾಗ ಇಲ್ಲಿ ಸುರಿಬೇಕಂದಾಗ ಯಾವಾಗ ಓಪನ್ ಆಗ್ತಿದ್ದ, ಅದು ಹೆಂಗೆ ಸಿಡ್ತಿದ್ದಾವು ನೀರು. ಇವೆಲ್ಲ ಯಾರ ಶಕ್ತಿಯಿಂದ ನಿಂತಾವ? ಇದಕ್ಕೆಲ್ಲ ಶಕ್ತಿ ಬೇಕಿಲ್ಲ, ನಿನ್ನ ಶಕ್ತಿನೇ ಕಾರಣ, ನೀನೇ ಕಾರಣ ಅಂತ. ಹಾಗಾಗಿ ಇಲ್ಲಿ ಸೂರ್ಯನ ಕಲಾಕಿರಣಗಳಿಗೆ ಸಾದೃಶ್ಯವಾದಂಥ ಜ್ಞಾನಶಕ್ತಿಗಳು ಬಹಳ ಅವ. ಜ್ಞಾನಶಕ್ತಿ ಒಂದಿಲ್ಲ, ಅನಂತ ಜ್ಞಾನಶಕ್ತಿಗಳು. ಇಂಥ ಜೀವಿಗಳು ಆಗಬೇಕೆಂದು ಸಂಕಲ್ಪಕ್ಕೆ ಅಭಿಮುಖವಾದ ಕೂಡಲೇ ಸಂಕಲ್ಪಾದಿ ಮುಖತ್ವೇ ಅಂದು ನೋಡ್ರಿ. ಅಲ್ಲೇನಾಯಿತು, ನಾವು ಶಿವ ಜೀವರಾಗಬೇಕೆಂಬ ಸಂಕಲ್ಪ ಮಾತ್ರ.
ಸಂಕಲ್ಪ ಶಕ್ತಿ ಅಂತದಕ್ಕೆ. ಆ ಸಂಕಲ್ಪದಿಂದ ಅಭಿಮುಖವಾದ ಕೂಡಲೇ ಆ ಮೇಲ್ಮುಖ ಆದವನು ಕೆಳಮುಖ ಆದ ಕೂಡಲೇ ವಿಸ್ಮೃತಿ ಎಂಬ ಭ್ರಾಂತಿಯೇ ಹೊಂದಿ, ಮೇಲ್ಮುಖವಾದಾಗ ಸ್ಮೃತಿ ಇತ್ತು, ಅಧೋಮುಖ ಆದಾಗ ವಿಸ್ಮೃತಿ ಆಗ್ತದ. ಅದಕ್ಕೆ ಸೃಷ್ಟಿಯ ನಿಯಮದಲ್ಲಿ ಅದೇ ಸೂಚನೆ ಕೊಟ್ಟರೆ ಸೂಕ್ಷ್ಮವಾಗಿ ನೋಡ್ರಿ. ಸೃಷ್ಟಿ ತಾಯಿ ಗರ್ಭದಿಂದ ಕೂಸು ಹೊರಗೋಬೇಕಾದ್ರೆ ಕೆಳಮುಖ ಆಗಿ ಬರ್ತದೋ ಮೇಲ್ಮುಖ ಆಗಿ ಬರ್ತದೋ? ಮೇಲ್ಮುಖವಾಗಿತ್ತು ಮೇಲೆ ತಾಯಿ ಗರ್ಭದಲ್ಲಿ. ಮೇಲ್ಮುಖವಾದಾಗ ತನ್ನ ಸ್ವರೂಪ ಚಿಂತನೆಯ ಭಾಷೆ ಕೊಟ್ಟ ಭಗವಂತನ ಸ್ಮರಣೆಯಲ್ಲಿತ್ತದು. ನಾವೆಲ್ಲರೂ ಅಲ್ಲಿ ಸ್ಮರಣೆ ಆ ಪ್ರಮಾಣ ಮಾಡಿ ಬಂದೀವಿ. ಭಗವಂತ ಮಾಯೆಯನ್ನು ಮೀರಿ ಭವನು ಗೆಲುವನೆಂಬ ಉಪಾಯ ಇದೇ ಧರ್ಮವೆಂದು ಅಂತ ಪ್ರಮಾಣ ಮಾಡ್ಯಾನ ಜೀವ. ತಾಯಿಯ ಗರ್ಭದಲ್ಲಿ ತಾನಿದ್ದೇವೆ ಹೇಳೋರು ಅಲ್ಲಿ ಮಾಡಿದವನು. ಮತ್ತು ಅಲ್ಲೇ ನೀನು ತಾಯಿ ಗರ್ಭದಲ್ಲೇ ಇರುವಾಗ ಅಂತ ಭಗವಂತನ ಕುಂತು ತಪಸ್ಸನ್ನು ಮಾಡಿದಂಥವನು ಕೆಳಮುಖಾಗಿ ಗರ್ಭದ ಯೋನಿಂದ ಹೊರಗೆ ಬರೋದ್ರಾಗ ಎಲ್ಲ ವಿಸ್ಮೃತಿ ಆಯ್ತು. ಮರ್ತ ಬಿಟ್ಟವನು. ಮರ್ತು ಬಿಟ್ಟಿವಿ, ನಾವು ಮರ್ತೀವಿ. ಪ್ರತಿಯೊಬ್ಬ ಮನುಷ್ಯರು ನಾವು ಆಗಿ ಹುಟ್ಟಿ ಬಂದರೆ ತಾಯಿಯ ಗರ್ಭದಲ್ಲಿ ಭಗವಂತನಿಗೆ ಪ್ರಮಾಣ ಮಾಡಿ ಹುಟ್ಟಿವಿ ನಾವು. ತಿಳ್ಕೋಬೇಕು. ಉಳಿದು ಪ್ರಮಾಣಗಳು ಸುಮ್ಮನೆ ಲೋಕದ ವ್ಯವಹಾರಕ್ಕಾಗಿ ಏನೇ ಇರಲಿ ಏನೇ ಬಿಡಲಿ, ಪಾರಮಾರ್ಥ ದೃಷ್ಟಿಯಿಂದ ನಾವು ಮೋಕ್ಷ ಅಪೇಕ್ಷೆ ಉಳ್ಳವರು ನಮ್ಮ ಪ್ರಮಾಣ ನಾವು ನೋಡ್ಬೇಕಾಗತ್ತಲ್ಲ. ಮಾಡಿ ಬಂದು ಎಷ್ಟೊತ್ತಪ್ಪ ನೀನು ತಾಯಿ ಗರ್ಭದಿಂದ ಬರಬೇಕಾದ್ರೆ 100 ವರ್ಷ ಆಯ್ತೇನಲ್ಲಿ. ಬ್ಯಾನೆ ಎದ್ದು ಒಂದು 2-3 ತಾಸಿನಲ್ಲಿ ಆ ಯೋನಿಯಿಂದ ಹೊರಗೆ ಬರೋದ್ರಾಗ ಇಷ್ಟು ಕತೆ ಆಯ್ತು ನಿನಗೆ. ಭಾಳ ವರ್ಷ ಅಲ್ಲಿಲ್ಲ. ನೀ ಇದ್ದದ್ದು 9 ತಿಂಗಳ 10 ದಿನ, ನವಮಾಸ 10 ದಿನ ಅಂತ ಬರ್ದಾರ. ಒಂದಿನ ಹೆಚ್ಚು ಕಮ್ಮಿ ಆಗ್ತಾವ. ಅದೇ ಕರೆಕ್ಟ್ ಇರ್ತಾವ. ಇವು ಹೆಣ್ಮಕ್ಳು ಮರ್ತಿರ್ತಾವ. ಎಲ್ಲಿ ನೆನ್ಪಿಡ್ತಾರೆ ಪಾಪ. ಮರ್ತು ಈ ದಿವಸ ಹೋಗೋದು, ಮುಂದಕ್ಕೆ ಹೋದು, ಹಿಂದಕ್ಕೆ ಹೋದು ಅಂತಾರೆ. ಆ್ಯಕ್ಚುಲಿ ಹಂಗೆ ಸೃಷ್ಟಿಯ ನಿಯಮದಲ್ಲಿ ಆಗಲಿಕ್ಕಿಲ್ಲ ಅಂತ ನಾನು ಅಂತೀನಿ. ಇದು ಈ ಪ್ರಮಾಣ ಹೇಳಂಗಿಲ್ಲ, ನಾನು ಅನ್ಕೊಂಡೀನಿ. ಜನಗಳು ಹೆಚ್ಚು ಕಮ್ಮಿ ಆಗೋದು, ಮರ್ತಿರ್ತಾರೆ, ಹೆಚ್ಚು ಕಮ್ಮಿ ಆಗಿರ್ತಾವಂತ ಅಂದಾಗ ಪರಮಾತ್ಮನ ಧ್ಯಾನದಲ್ಲಿದ್ದಂಥ ತಾಯಿ ಗರ್ಭದಲ್ಲಿ ಪರಮಾತ್ಮ ಸ್ವರೂಪ ನೀನೇನಾಗಿದ್ದೆ ಅಲ್ಲಿ. ಯಾಕಂದರೆ ಕೀಟ ಭೃಂಗನಾಯ ಇದಂತೆ ಅಲ್ಲಿ ಯಾರು ಧ್ಯಾನ ಮಾಡ್ತಿದ್ ನೀನು? ಪರಮಾತ್ಮ ಧ್ಯಾನದಲ್ಲಿದ್ದಾಗ ನೀವು ಪರಮಾತ್ಮನ ಆಗ್ಬೇಕಲ್ಲ, ಆಗಿದ್ದಿ. ಆದರೆ ಕರ್ಮಾನುಸಾರವಾಗಿ ಹಿಂದೆ ಮಾಡಿದ ಕರ್ಮ ಅದು ಯಾರಿಗೆ ಬಿಡ್ತದೆ? ಅಲ್ಲೇನು ಆರಾಮಿರ್ತಾನಪ್ಪ ಪರಮಾತ್ಮ ಧ್ಯಾನದಲ್ಲಿ, ಏನು ನನ್ನ ದುಃಖನೇ ಅನಿಸವಲ್ತು ಅಂತೂ ಇರ್ತಾರಂದ್ರೂ ಕೂಡ ನಿನ್ನ ಎರುಗೊಡಂಗಿಲ್ಲ. ಭಗವಂತ ನಿನ್ನ ಹೊರಗೆ ಹಾಕ್ತಾನೆ. ಹೊರಗೆ ಹಾಕಿದಾಗ ಏನಾಯಿತು? ಪರಮಾತ್ಮನ ಧ್ಯಾನ ವಿಸ್ಮೃತಿ ಆಯಿತು. ಜೀವಂತ ಭಾವ ಅಂತ ನೋಡಿ. ನಾ ಜೀವ ಅದೇ ಜೀವ. ಭಾವದಿಂದ ಜೀವ ಆಗ್ಯಾನೋ, ಬ್ರಹ್ಮನಿಂದ ಜೀವ ಆಗ್ಯಾನೋ? ಭಾವದಿಂದ ಜೀವ ಆಗ್ಯಾವ ನಾವು. ಒಂದು ವೇಳೆ ಜೀವನೇ ನಾವು ಸತ್ಯ ಅಂದರೆ ನಾವು ಬ್ರಹ್ಮ ಆಗಿ ಬರ್ತದಿಲ್ಲ. ನೆನ್ಪಿಡ್ರಿ. ನಾವು ಜೀವಾತ್ಮನೇ ಆಗಿದ್ರೆ ಪರಮಾತ್ಮ ಆಗಕ್ಕೆ ಹೆಂಗೆ ಬರ್ತಿತ್ತು? ಸಾಧ್ಯ ಅದೇನು? ಯಾವ ಶಾಸ್ತ್ರಗಳು ವೇದಗಳು ಯಾಂತಪ್ಪ ಮಹಾತ್ಮರ ಆಶೀರ್ವಾದ ಇದ್ದರೂ ಕೂಡ ನಾವು ಜೀವಾತ್ಮನೇ ಆಗಿದ್ರೆ ಪರಮಾತ್ಮನ ಮಾಡಲಿಕ್ಕೆ ಯಾರಿಗೆ ಸಾಧ್ಯನೇ ಇದ್ದಿಲ್ಲ. ನಾವೆಲ್ಲರೂ ಪರಮಾತ್ಮ ಸ್ವರೂಪನೇ ಇದ್ದೀವಿ, ಮರ್ತೀವಿ. ಸ್ವರೂಪನೇ ಪರಮಾತ್ಮ ಇವಿ, ಮರ್ತೀವಿ. ಮರೆತದ್ದನ್ನು ತಿಳಿಸಿಕೊಡೋದಕ್ಕಾಗಿ ಸಾಕ್ಷಾತ್ ಭರ್ಗೋ ನರಾಕೃತಿ ಆ ಗುರುನಾಥ ಬೇಕಾಯಿತು. ಗುರುನಾಥ ಯಾಕೆ ಬೇಕಾಯಿತು? ಮರೆತದ್ದನ್ನು ತಿಳಿಸಕ. ತಾವು ಮರ್ತದಕ್ಕೆ ಕೇಳಕತ್ತಾನೆ ಇಲ್ಲಿ. ನಾವು ನೀವೆಲ್ಲ ತನ್ನ ನಿಜ ಸ್ಥಿತಿ ತಾನಾರೆಂದು ಮುಂದಿನ ಪರಿಭವ ಎಂತಾಯ್ತೆಂದು ಶ್ರೀರಾಮ ಕೇಳಕತ್ತಿಲ್ಲ.
ಮರ್ತದಕ್ಕೆ ಕೇಳಕತ್ತೇನ. ತನ್ನ ನಿಜ ಸ್ಥಿತಿ ತನಗೆ ಗೊತ್ತಿದ್ರೆ ಯಾಕೆ ಕೇಳ್ತದಲ್ಲಿ? ಯಾರು ಕೇಳ್ತದಿಲ್ಲ. ಹಾಗಾಗಿ ಆ ವಿಸ್ಮೃತಿಯಿಂದ ಭ್ರಾಂತಿ ಆಯ್ತು ನೋಡ್ರಿ. ಭ್ರಾಂತಿ ಅಂದರೆ ಭ್ರಮೆ ಆಯಿತು. ಆವಾಗ ಜೀವಿಗಳೆನಿಸಿಕೊಂಡು ದೇವನಾದವನು ಕೆಲವು ಜೀವಿಗಳಂತ ಅನಿಸ್ಕೊಂಡು ಇವು ವ್ಯವಹಾರ ಮಾಡೋಕ್ಕೆ ಶುರುವಾದ ನೋಡ್ರಿ. ನಾವು ಮಾಡ್ಲಂದ್ರೆ ಹೆಂಗಪ್ಪ, ಮಾಡಕ್ಕೆ ಹುಟ್ಟಿವಿ ಮಾಡ್ಬೇಕಂತೆ, ಮಾಡಕ್ಕೆ ಹುಟ್ಟಿವಿ ಮಾಡಬೇಕು. ಹೀಗೆ ವ್ಯವಹಾರ ಮಾಡಕತ್ತಿ ಕೆಲವು ಚಿಚ್ಚಕ್ತಿಗಳು, ಹಲವು ಶಕ್ತಿಗಳಂತೇಳಿ ಜ್ಞಾನಶಕ್ತಿ, ಆದರೆ ಕೆಲವು ದೇವರೆನಿಸಿಕೊಂಡು ಕೆಲವು ದೇವತೆಗಳಾದವು. ಅವೇನು ಮಾಡವು ಅಂದರೆ ಸ್ವತಂತ್ರರು. ದೇವತೆಗಳಿಗೆ ನಮಗೆ ವ್ಯತ್ಯಾಸ ಏನು? ದೇವತೆಗಳು ಸ್ವತಂತ್ರ, ನಾವು ಪರತಂತ್ರ. ಯಾಕಂದರೆ ಅವನು ಮಾಲಕ ಸ್ವತಂತ್ರನ, ಸೇವಕ ಪರತಂತ್ರನ. ನೀ ಹೇಳ್ದೆ ನಿನ್ನೊಲ್ದಾಗ ಮಾಡ್ತಾನಂದ್ರೆ ಅವನು ಹೇಳ್ದೆ ಮಾಡ್ಬೇಕಲ್ಲ. ನಿನ್ನ ಮನಸ್ಸಿಗೆ ಬಂದು ನೀನು ಮಾಡಿ ಬರ್ತಾನಂದ್ರೆ ಮಾಲಕ ಒಪ್ಪಂಗಿಲ್ಲ. ಅದಕ್ಕೆ ನಿನ್ನ ಮನಸ್ಸಿಗೆ ಬಂದಾಗ ನೀವು ಮಾಡಿ ಹೋಗ್ಬೇಕಂತಿದ್ರು ಕೂಡ ಭಗವಂತ ನಿನ್ನ ಬಿಡಂಗಿಲ್ಲ. ಇಲ್ಲಿ ದೇವರೆನಿಸಿಕೊಂಡು ಮಾಡಿದ್ದು ಉಣ್ಣೋ ಮಾರಾಯ, ಉಣಬೇಕಲ್ಲ ಅದು. ಹೀಗೆ ಸ್ವಂತ ಶ್ರೇಷ್ಠ ಅಂದ್ರೇನು? ಸ್ವತಂತ್ರ. ಅವ್ರಿಗೆ ನಮ್ಗೆ ಇಷ್ಟೇ ಸ್ವತಂತ್ರ, ಸ್ವತಂತ್ರ ಅಷ್ಟೇ. ನಾವು ಪರತಂತ್ರ, ಅವ್ರು ಸ್ವತಂತ್ರ. ಸ್ವತಂತ್ರ ಇದ್ದವನಿಗೂ ದುಃಖ ತಪ್ಪಿಲ್ಲ, ಪರತಂತ್ರ ಇದ್ದವನು ದುಃಖ ತಪ್ಪಿಲ್ಲ. ಕೂಲಿ ಮಾಡೋನಿಗೆ ದುಃಖ ಆಗಿಲ್ಲ, ಶ್ರೀಮಂತಿಗೆ ದುಃಖ ಇಲ್ಲ. ಅಂದ್ರೇನು? ಅಧಿಕಾರದಲ್ಲಿ ಹೆಚ್ಚು ಕಮ್ಮಿ ಅದ, ಅವನ ಮಾಲಕ, ನೀ ಸೇವಕ. ಆದರೆ ಸುಖ ದುಃಖಗಳಲ್ಲಿ, ಜನನ ಮರಣಗಳಲ್ಲಿ ಸಮಾನ ಇದು ನೋಡು. ಜನನ ಮರಣ ದುಃಖ ಅವ್ರಿಗನ ಅದ, ಜನನ ಮರಣ ದುಃಖ ನಿನಗಾದ. ಈಗ ನೀನು ದೇವತೆಗಳಾಗಿ ಸ್ವತಂತ್ರ ಇರಬೇಕು ಅಥವಾ ಮಾಲಕರಾಗಿ ಸ್ವತಂತ್ರ ಇರಬೇಕು, ಸೇವಕರಾಗಿ ಪರತಂತ್ರ ಆಗ್ಬೇಕಂತ ಶಾಸ್ತ್ರ ಕೇಳಕತ್ತೀವೋ ಮುಕ್ತರ ಆಗ್ಬೇಕಂತ ಕೇಳಕತ್ತೀವೋ? ಮುಕ್ತರು ಅಂದ್ರೇನು? ಸಾಮಾನ್ಯನದು. ಅಂಥ ದೇವತೆಗಳ ಮೀರಿ ಹೋದಂಥ ಕಾರ್ಯ ಇದು ಮಾಡೋದು ಮಾನವರು. ಹಾಗಾಗಿ ಅನಂತ ಪಂಚಭೂತ ಸಂಬಂಧವಾದ ಭೌತಿಕ ಶರೀರ ಕೆಲವಾದವು ಆಗಿವಿಲ್ಲ. ಪಂಚಮಹಾಭೂತ ಇವು ಇಲ್ಲದೆ ಯಾವ ಶರೀರ ಇಲ್ಲ. ದೇವರಿಗೆ ಬೇಕಾದಂಥ ತತ್ವಗಳಿಂದ ಕಾಲ ಕಾಲಕ್ಕೆ ನಾಮರೂಪಗಳನ್ನು ಧಾರಣ ಮಾಡುವಂಥ ಮಾಯಾ ಸಂಬಂಧವಾದ ಶರೀರ ಪ್ರಾಪ್ತಿ ಆಯಿತು. ನಮಗೆ ಈ ಶರೀರವನ್ನು ಆದಲ್ಲ ಜೀವಿಗಳಿಗೆ, ಇದು ಹುಟ್ಟಿದ ಮೇಲೆ ಇದು ಬದಲಾವಣೆ ಆಗಬೇಕು ಸ್ವಲ್ಪ ಅಂದ್ರೆ ಇಲ್ಲ. ಸತ್ತ ಮೇಲೆ ಮುಂದಿನ ಜನ್ಮದಾಗ ಬದಲಾವಣೆ ಮಾಡಕ್ಕೆ ಬರುತ್ತೆ. ಈ ಹುಟ್ಟಿದ ಮೇಲೆ ಈ ಶರೀರ ಸಂಬಂಧ, ಶರೀರ ಗುಣ ಸಂಬಂಧ, ಶರೀರ ಸಂಸ್ಕಾರಗಳನ್ನು ನಾವೇನಾದರೂ ಬದಲಾವಣೆ ಮಾಡ್ತೇವಂದರೆ ಈ ನಾಮರೂಪವನ್ನು ಬದಲಾವಣೆ ಮಾಡಿ ಕರೆಪ್ ಹೋಗಿ ಬಸಪ್ಪ ಆಗಿ ಬರಂಗಿಲ್ಲ, ಬಸಪ್ಪ ಹೋಗಿ ಕರೆಪ್ಪ ಆಗಿ ಬರಂಗಿಲ್ಲ. ಎಲ್ಲಪ್ಪ ಮಲ್ಲಪ್ಪಿಲ್ಲ, ಮಲ್ಲಪ್ಪ ಎಲ್ಲಪ್ಪಿಲ್ಲ, ಎಲ್ಲಪ್ಪ ಎಲ್ಲಪ್ಪನೇ, ಮಲ್ಲಪ್ಪ ಮಲ್ಲಪ್ಪನೇ. ಎಲ್ತಾನ ಈ ಶರೀರ ಹೋಗ್ತಾನ. ಮುಂದಿನ ಜನ್ಮದಲ್ಲಿ ನೀನು ಬೇರೆ ಬೇರೆ ಆಗ್ಬೋದು. ಆದರೆ ದೇವತ್ವ ಶರೀರದಲ್ಲಿ ಏನಾದಂದರೆ ಕಾಲ ಕಾಲಕ್ಕೆ ನಾಮರೂಪಗಳನ್ನು ಧಾರಣ ಮಾಡುವಂಥ ಶಕ್ತಿ ಅದಾವ್ರಿ. ಕಾಲ ಕಾಲಕ್ಕೆ ಸಮಯಕ್ಕೆ ಸಂಬಂಧಪಟ್ಟಂತೆ ಅವರು ಶರೀರ ಬದಲಾವಣೆಯನ್ನು ಮಾಡುವಂಥ ತಾಕತ್ತ ದೇವತೆಗಳು. ಹಾಗಾಗಿ ಆ ಜೀವನು ಏನು ಮಾಡಿದ ಅಂದರೆ ದೇವರು ಅಂಥೇಳಿ ಅವರು ದೊಡ್ಡವರು ಅಂತ ಕಮಟಾವ. ಜೀವ ತನಗೆ ಬದಲಾವಣೆ ಮಾಡೋಕ್ಕೆ ಬರೋಂಗಿಲ್ಲಲ್ಲ, ಅವ್ರಿಗೆ ಮಾಡೋಕ್ಕೆ ಬರ್ತದಂದ್ರೆ ಅವ್ರು ದೊಡ್ಡವ್ರಂದ. ದೊಡ್ಡವ್ರು ಹೆಂಗೆ ಹೇಳ್ತಾರಪ್ಪ ಹಂಗೆ ಕೇಳ್ಬೇಕಂದ.
ಇವನಿಂದ ಪೂಜಕತ್ವ, ಪೂಜಕನೆಂದು ದೇವರು, ಪೂಜ್ಯನೆಂದು ಹೇಳಿಸಿಕೊಳ್ಳುವ ಭೇದ ಅಲ್ಲಿ ಶುರುವಾಯಿತು. ದೊಡ್ಡವರು ಸಣ್ಣವರಂತ ಶುರುವಾಗಿ ವ್ಯವಹಾರವು ಒದಗಿತು. ವ್ಯವಹಾರ ಪ್ರಾಪ್ತ ಆಯ್ತು ನೋಡು. ಒಂದು ಅಖಂಡ ವಸ್ತುವಿನಲ್ಲಿ ಭೇದರೂಪ ವ್ಯವಹಾರವು ತೋರುವುದೇ ಆಶ್ಚರ್ಯ. ಒಂದೇ ಅಖಂಡವಾದದ್ದಲ್ಲ ಬ್ರಹ್ಮ, ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ, ಅಖಂಡ ಪರಿಪೂರ್ಣ ಅಂತ. ಪರಿಪೂರ್ಣವಾದ ಬ್ರಹ್ಮದಲ್ಲಿ ಭೇದರೂಪ ಹೇಗಾಯಿತು? ಆಶ್ಚರ್ಯ ಇಲ್ಲಿದು ಆತದಂತಾರೆ ಅವರು. ಕಾರಣ ಬಂಗಾರ ದೃಷ್ಟಾಂತ ಕೊಟ್ಟಿವಲ್ಲ, ಪರಿಪೂರ್ಣವಾದ ಬಂಗಾರ ಅದಲ್ಲ, ಭೇದ ಆಗಿವಿಲ್ಲ. ಪೂರ್ಣವಾದ ಮಣ್ಣಿನಲ್ಲಿ ಭೇದ ಆಗಿವಿಲ್ಲ. ಅದರಂತೆ ಒಂದು ಬಟ್ಟೆಯಲ್ಲಿ ಅನೇಕ ಭೇದಗಳಾವ. ಗಂಡ್ಮಕ್ಳು ಅಂಗಿ ಅಂತೀವಿ, ಹೆಣ್ಮಕ್ಳು ಕುಬುಸ ಅಂತಾರೆ, ಅವರು ಸೀರೆ ಅಂತಾರೆ, ನಾವು ಪಂಜೆ ಅಂತೀವಿ. ಅದು ಎಲ್ಲ ಧಾರಣ ಅದೆಲ್ಲ ಅದ್ರಾಗ. ಆದರೆ ಭೇದ ಹೆಂಗಾಯಿತು? ನಾಮರೂಪದಿಂದ. ನಾಮರೂಪ ಉಪಾದಿಯಿಂದ ಭೇದ ಆಗ್ಯದ. ಉಪಾದಿಯಿಂದ 2 ಮೀಟ್ರ್ ಆದ್ರೆ ಅಂಗಿ ಅಂತೀವಿ, 6 ಗಜ ಆದರೆ ಸೀರೆ ಅಂತೀವಿ. ಹಿಂಗೆ ಅಲ್ಲ, ಸಣ್ಣದಾದ್ರೆ ಒಂದು ಹೆಸರು, ದೊಡ್ಡದಾದ್ರೆ ಒಂದು ಹೆಸರು ಇರೋದ್ರ ಧಾರಣೆ ಅದು. ಹಾಗೆ ಈ ಭೇದ ರೂಪ ತೋರುವುದೇ ಆಶ್ಚರ್ಯ. ಈ ಆಶ್ಚರ್ಯಕ್ಕೆ ನೀನೇ ಆಶ್ರಯನಾಗಿರುವುದರಿಂದ ಇದು ಆಶ್ಚರ್ಯ ತೋರ್ತಲ್ಲ. ಇದಕ್ಕೆ ಆಶ್ರಯ ಯಾರು? ನೀನೇ ಆಶ್ರಯ, ನೀನೇ ಅಂತ. ಆದ್ರೆ ನೀನು ಕಾಣವಲ್ಲಿ. ಸೀರೆಯಲ್ಲಾಗಲಿ, ಅಂಗಿಯಲ್ಲಾಗಲಿ, ಪಂಜೆ ಆಗಲಿ, ಬಟ್ಟೆಯಿಂದ ಏನೇನಾಗ್ಯವಲ್ಲ, ಅಲ್ಲಿ ಅವಕ್ಕೆಲ್ಲ ಆಶ್ರಯ ಯಾವುದು? ದಾರ. ದಾರಕ್ಕೆ ಯಾವುದು ಆಶ್ರಯ? ಹತ್ತಿ. ಹತ್ತಿ ಕಾಣ್ತದನಲ್ಲಿ? ಯಾಕೆ ಕಾಣಬಾರ್ದು? ಹತ್ತಿ ಕಾಣಂಗಿಲ್ಲ. ಹತ್ತಿಯಿಂದ ಆದ ಸಾಮಾನು ಕಾಣ್ತಾವ, ಹತ್ತಿಲ್ಲದ ಸಾಮಾನಾಗಿಲ್ಲ. ಇದೇನು ದೊಡ್ಡ ಆಶ್ಚರ್ಯ ಇಲ್ಲ. ಇವಕ್ಕೆ ಇಷ್ಟ ಆದಂದರೆ ಮಹಿಮಾಲಂಬ, ಅನಂತ ಮಹಿಮಾ ಶಕ್ತಿಯನ್ನು ಉಳ್ಳಂತ ನೀನೇ ಆಶ್ರಯನಾಗುವುದರಿಂದ ಮಹಿಮಾ ಆಲಂಬನೆಂದು ಹೇಳಿಸಿಕೊಳ್ಳುವನು. ಅರ್ಥಾತ್ ಆ ಅಧಿಷ್ಠಾನವಾದ ಬ್ರಹ್ಮವೇ ನೀನಾಗಿರುವನು. ಅದೇನಾಗ್ಯದ? ಬ್ರಹ್ಮವೇ ನೀನಾಗಿರಿ. ಈ ಹತ್ತಿಯಿಂದ ಸ್ವಲ್ಪ ಒಳಗೋವು ಯಾರ ಹತ್ರ ಅಂತ ಗೊತ್ತಾಗ್ತದ. ಹತ್ತಿ ಎಲ್ಲಿ ಬೆಳೆದದ? ಭೂಮಿಯಲ್ಲಿ. ಗಿಡಕ್ಕೆ ಆಶ್ರಯ ಯಾವುದು? ಭೂಮಿ. ಭೂಮಿಗೆ ಆಶ್ರಯ ಯಾವುದು? ನೀರು. ನೀರಿಗೆ ಆಶ್ರಯ ಯಾವುದು? ಅಗ್ನಿ. ಅಗ್ನಿಗೆ ಆಶ್ರಯವಾದದ್ದು ವಾಯು. ವಾಯುವಿಗೆ ಆಶ್ರಯ ಕೊಟ್ಟದ್ದು ಆಕಾಶ. ಆಕಾಶಕ್ಕೆ ಆಶ್ರಯ ಕೊಟ್ಟದ್ದು ಪಂಚಭೂತ, ಭೂತಾದಿ ಅಹಂಕಾರ. ಭೂತಾದಿ ಅಹಂಕಾರಕ್ಕೆ ಆಶ್ರಯ ಕೊಟ್ಟದ್ದು ಮಹತತ್ವ. ಮಹತತ್ವಕ್ಕೆ ಆಶ್ರಯ ಕೊಟ್ಟದ್ದು ಮಾಯೆ. ಮಾಯೆಗೆ ಆಶ್ರಯ ಕೊಟ್ಟದ್ದು ನೀನೇ ಬ್ರಹ್ಮ. ನೀನಿದ್ದಿಲ್ಲ. ಅದೇ ನೋಡಿ ತೋರಕತ್ತ. ಈ ತೋರಕತ್ತು ಸದ್ಯ ಅದೇ. ಅದು ಇಷ್ಟು ವಿಚಾರ ಮಾಡಿ ಬಿಡಿಸಿ ಅವನ ಅಲ್ಲಗಳದು ಮಿಥ್ಯ ಅಂತ ತಿಳ್ಕೊಂಡು ಸತ್ಯ ಬ್ರಹ್ಮ ಅಂತ ದೃಢಪರೋಕ್ಷ ಜ್ಞಾನ ಅಂದರೆ ಅದು ಮುಕ್ತನ ಅವಸ್ಥೆ ಆಗ್ತದೆ. ಇಲ್ಲಾಂದರೆ ಶಾಸ್ತ್ರದ ಅವಸ್ಥೆ ಬರ್ಬೋದು. ಶಾಸ್ತ್ರ ಕೇಳಿದ್ರೆ ಬರ್ತದೆ ಅವಸ್ಥೆ, ಅವೆಲ್ಲ ಸಂಬಂಧ ಅಲ್ಲ. ದೃಢಪರೋಕ್ಷ ಜ್ಞಾನ ಆಗ್ಬೇಕದು. ಹಾಗೆ ತಿಳ್ಕೋ ಅಂತ ಇಲ್ಲಿವರೆಗೆ ಹೇಳಿದರು. ಇಲ್ಲಿಗೆ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಲವನ್ನು ಪ್ರಾರಂಭ ಮಾಡಿ. ಶಂಕರಾನಂದ ಮಹಾಭಕ್ತಾರುಂದ ಸಂಗ ಶರಣರ ನಿಜದ ಆನಂದ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಗ ಶರಣರ ನಿಜದ ಆನಂದ. ಮಂಗಲಮಯವಾದ ಜಡಿಗುರು ಸಂಗದಿಂದ
ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲಿ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಗ ಶರಣರ ನಿಜದಾನಂದ. ಎಲ್ಲೋ ಜನಸಿ ಎಲ್ಲೋ ವಾಸಿಸಿದಿ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ. ಎಲ್ಲ ಜನಸಿ ಎಲ್ಲ ವಾಸಿಸಿದೆ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲಸಿದೆ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಗ ಶರಣರ ನಿಜದಾನಂದ. ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಗ ಶರಣರ ನಿಜದಾನಂದ. ಒಡವಿಯೊಳ್ ವೇದಾಂತ ಒಡೆಯನೋ ಜಡಿದೇವನಿವನೋ ನುಡಿದ ತತ್ವಂ ಮಸಿಯ ವಾಕ್ಯವನೋ. ಒಳವಿಯೋಳೆ ವಾರ್ತವಡೆಯನೋ ಜಡಿದೇವನಿವನೋ ನುಡಿದ ತತ್ವ ಮಸಿಯ ವಾಕ್ಯವನೋ. ಕರುಣೆಯಿಂದಲಿ ಸುರಿದ ಅಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪನೌಕಾದೀಶಗೆ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ಸಂಗ ಶರಣರ ನಿಜದ ಆನಂದ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ महाराज की जय. श्री सद्गुरु शिवपुत्र स्वामी महाराज की जय. श्री सद्गुरु बसवानंद स्वामी महाराज की जय. श्री सद्गुरु अभिनव महाराज की जय. सकल